ಪರಲೋಕನು ಭೂಲೋಕನು ಮಾಡಿಸೋಷ್ಟು ತಂದೆ ಆದೇವ್ರೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದಪೀಠಕ್ಕೆ ನಾವು ಬರ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಬಂದಿರೋ ಒಬ್ಬೊಬ್ಬರ ಕೂಗು, ನೋವು, ಬಾಧೆ ಎಲ್ಲವೂ ನಿನಗೆ ಕೇಳಿಸಲ್ಪಡಲಿ ಅಪ್ಪ. ಒಬ್ಬೊಬ್ಬರ ನೋವು, ಒಬ್ಬೊಬ್ಬರ ಬಾಧೆಯು, ಒಬ್ಬೊಬ್ಬರ ಕಣ್ಣೀರು, ವೇದನೆಯು, ಹಿಂಸೆಯು ಎಲ್ಲವೂ ಅದು ನಿನಗೆ ತಲುಪಲಿ, ನಿನಗೆ ಕಿವಿಗೆ ಕೇಳಿಸಲ್ಪಡಲಿ. ಇಸ್ರಾಯೇಲರ ಕೂಗನ್ನು ಕೇಳಿ ಬಿಡುಗಡೆ ಮಾಡಿದ ದೇವರೇ, ನಿನ್ನ ಮಕ್ಕಳ ಕೂಗನ್ನು ಕೇಳಿ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡು. ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ, ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಎಷ್ಟು ಸಂತೋಷವಾಗಿದ್ದೀರಾ? ಕೊಲೊಸ್ಸಿ ಬರೆದ ಪುಸ್ತಕ ಕೊಲೊಸ್ಸಿ ಬರೆದ ಪುಸ್ತಕ 3ನೇ ಅಧ್ಯಾಯ 2ನೇ ಅಧ್ಯಾಯದಿಂದ 2ನೇ ಅಧ್ಯಾಯ 3ನೇ ವಾಕ್ಯ. 2ನೇ ಅಧ್ಯಾಯ 2:3. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿ ಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಎಲ್ಲರೂ ಸೇರ್ಕೊಂಡು ಓದಿ. 1, 2, 3 ಎಲ್ಲರೂ ಸೇರಿ ಓದಿ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿ ಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯೆ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಆಮೇನ್. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತದೆ ವಾಕ್ಯ? ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆ ಆಗಿರಿ. ಇಂಗ್ಲಿಷಲ್ಲಿ ಏನಿದೆ ಅಂದ್ರೆ ನಿಟ್ ಟುಗೆದರ್ ಅಂದ್ರೆ ಹೊಲಿತಾರೆ ನೋಡ್ರಿ. ಈ ಉಲ್ಲನ್ ಸ್ವೆಟರ್ ಗಿಟ್ರು ಹೊಲಿತಾರೆ ನೋಡ್ರಿ, ಹಿಂಗೆ ಅದನ್ನೇನಂತಾರೆ ಅಜ್ಜಿಗಳು ಹೊಲಿತಾ ಇದ್ರು ನೋಡ್ರಿ, ಉಲ್ಲನ್ನ ನೆಟ್ಟಿಂಗ್ ಮಾಡೋದು. ಈ ಕಡೆ ಹಾಕಿ ಸ್ವೆಟರ್ ಮಾಡ್ತಾರಲ್ಲ ಕೈಯಲ್ಲೇನೆ, ಅದನ್ನ ನಿಟ್ಟಿಂಗ್ ಟುಗೆದರ್ ಅಂತಾರೆ. 2 ದಾರಗಳನ್ನ ಒಂದಾಗಿ ಸೇರಿಸಿ ಜೋಡಿಸಿ ಏನಾಗತ್ತೆ ಅವಾಗ? ಅದು ಜೋಡಿಸಿ ಒಂದಾದಾಗ ಏನಾಗತ್ತೆ? ಒಂದು ಆಕಾರ ಬರುತ್ತೆ. ನಿಮ್ಮಲ್ಲಿ ದೇವರ ಒಂದು ಆಕಾರ ಕಾಣಲ್ಪಡಬೇಕಂದ್ರೆ ಏನ್ ಹೇಳ್ರಿ? ನಿಮ್ಮಲ್ಲಿ ದೇವರ ಒಂದು ಆಕಾರ ಕಾಣಲ್ಪಡಬೇಕಂದ್ರೆ, ದೇವರ ಒಂದು ಸ್ವರೂಪ ನಿಮ್ಮಲ್ಲಿ ಕಾಣಲ್ಪಡಬೇಕಂದ್ರೆ ನೀವು ಏನ್ ಮಾಡ್ಬೇಕು? 2 ದಾರಗಳು ಒಂದಾಗದಂಗೆ ನೀವೇನಾಗಿರ್ಬೇಕು ಹೇಳ್ರಿ? ಅದೇ ತರನ ಒಂದಾಗಿರ್ಬೇಕು. ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ? ಯಾರಿಗಾರ ಜ್ಞಾಪಕ ಇದೆಯಾ? ತಂದೆ, ನಾವು ಒಂದಾಗಿರೋ ಪ್ರಕಾರವಾಗಿ ಇವ್ರೇನಾಗಿರ್ಬೇಕು? ಒಂದಾಗಿರ್ಬೇಕು. ಏನಕ್ಕೆ? ಒಂದಾಗಿದ್ರೆ ಮಾತ್ರನೇ ದೇವರ ಒಂದು ಸ್ವರೂಪ ಆಕಾರ ಏನಾಗತ್ತೆ? ನಮ್ಮಲ್ಲಿ ಕಾಣಲ್ಪಡತ್ತೆ. ನಮ್ಮ ಮನಸ್ಸಲ್ಲೂ, ನಮ್ಮ ಯೋಚನೆಯಲ್ಲೂ, ನಮ್ಮ ಮಾತುಗಳಲ್ಲೂ ಪ್ರತಿ ಸಾರಿ ನಾವು ಮಾತಾಡಬೇಕಾದ್ರೆ, ಪ್ರತಿ ಸಾರಿ ನಾವು ಯೋಚನೆ ಮಾಡಬೇಕಾದ್ರೆ, ಪ್ರತಿ ಸಾರಿ ನಾವು ಊಹಿಸ್ಬೇಕಾದ್ರೆ ನಾವು
ಯಾವಾಗ್ಲೂ ಒಂದು ಮಾಡೋದ್ರಲ್ಲೇನೆ ಪ್ರಯತ್ನ ಇರಬೇಕು. ಎಷ್ಟು ಅರ್ಥ ಆಗ್ತಾ ಹೇಳ್ತಿರೋದು? ಸೊ ನಿಟ್ ಟುಗೆದರ್ ಅಂದ್ರೆ ಎರಡು ದಾರಗಳನ್ನ ಸೇರಿಸಿ 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 ಪೋಣಿಸಿ ಹೆಂಗೆ ಒಂದು ಆಕಾರ ಬರುತ್ತೋ ಅದೇ ತರನೇ ನಿಮ್ ಪ್ರಯತ್ನ ಎಲ್ಲಾನು ಹೆಂಗಿರ್ಬೇಕು ಹೇಳ್ರಿ? ಒಂದು ಆಕಾರ, ದೇವರ ಸ್ವರೂಪ ಕಾಣಲ್ಪಡೋದಕ್ಕೋಸ್ಕರನೇ ನಿಮ್ ಪ್ರಯತ್ನ ಅಲ್ಲ ಇರ್ಬೇಕು. ಈ ದೇವರ ಒಂದು ಸ್ವರೂಪ ಕಾಣಲ್ಪಡಬೇಕಂದ್ರೆ ನಮ್ಮ ಒಂದು ಸ್ವಾರ್ಥವಾದ ಆಲೋಚನೆಗಳು, ಸ್ವಾರ್ಥವಾದ ಯೋಚನೆ, ಸ್ವಾರ್ಥವಾದ ಪ್ಲಾನ್ಸು ಇವೆಲ್ಲ ಏನಾಗ್ಬೇಕು? ಮೂಲೆಗೆ ಹೋಗ್ಬೇಕು. ನಮ್ಮ ಆಲೋಚನೆ ಪ್ರಕಾರವಾಗಿ ನಾವೇನಾದ್ರೂ ಮಾಡಿದ್ರೆ ನಮ್ಮ ಆಕಾರ ಕಾಣಲ್ಪಡುತ್ತೆ. ಇವಾಗ ನೀವು ಕೋಪದಿಂದ ಏನಾದ್ರೂ ಒಂದು ಮಾಡಿದ್ರೆ ಅಲ್ಲಿ ಮುಂದ್ಗಡೆ ಏನ್ ಆಕಾರ ಕಾಣುತ್ತೆ ಹೇಳಿ? ಕೋಪದ ಪ್ರತಿಫಲ, ಇಮೇಜ್ ಕಾಣಿಸುತ್ತೆ ನಿಮ್ಗೆ. ಇವಾಗ ಒಬ್ಬರ ಮೇಲೆ ನೀವು ದ್ವೇಷ ಮಾಡ್ತೀರಾ ಅಂದ್ರೆ ಅದ್ರ ಎದುರುಗಡೆ ನಿಮ್ಗೆ ಏನ್ ಕಾಣುತ್ತೆ? ದ್ವೇಷದ ಒಂದು ಪ್ರತಿಫಲ, ದ್ವೇಷದ ಒಂದು ಪ್ರತಿಬಿಂಬ ಏನಾಗತ್ತೆ? ಕಾಣಲ್ಪಡುತ್ತೆ. ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುವಂತ ವೈರಿಗಳು, ಶತ್ರುಗಳು, ನಮ್ಮನ್ನ ಹೊಟ್ಟೆ ಕಿಚ್ಪಡೋರು, ದ್ವೇಷ ಮಾಡೋರು, ಎಲ್ಲ ಇದಾರೆ ನೋಡ್ರಿ. ಇವರೆಲ್ಲ ಏನಕ್ಕಿದ್ದಾರೆ ಕಣ್ಮುಂದೆ? ಇದೆಲ್ಲ ಒಂದ್ ಕಾಲದಲ್ಲಿ ನಾವೇನ್ ಮಾಡಿದೀವಿ? ನಾವೇ ಪೋಣಿಸ್ಕೊಂಡು ನಮ್ಮ ಕಣ್ಮುಂದೆ ನಾವು ನಿಲ್ಲಿಸ್ಕೊಂಡಿದೀವಿ. ನೀವು ಪೋಣಿಸ್ಕೊಂಡು ನಿಮ್ ಕಣ್ಮುಂದೆ ನಿಲ್ಸ್ಕೊಂಡಿರೋದು ಅವಾಗ ಕಾಣಿಸ್ಕೊಳ್ತೀರಾ, ಇವಾಗ ಕಾಣಿಸ್ತದೆ. ಸೈತಾನ್ ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ತಪ್ಪು ಮಾಡಿದ ತಕ್ಷಣನೇ ಅದನ್ನ ತೋರ್ಸೋದೇ ಇಲ್ಲ. ಅವನು ಮರ್ಸ್ಬಿಡ್ತಾನೆ. ನೀನ್ ಏನ್ ತಪ್ಪು ಮಾಡಿಲ್ಲ ಬಿಡು, ಓ ನೀನ್ ಸೂಪರು, ನೀನ್ ಪರ್ಫೆಕ್ಟು, ನೀನ್ ಅದು, ನೀನ್ ಇದು ಅಂತ ಏನ್ ಮಾಡ್ತಾನೆ? ಒಂದು ಹೈಪ್ ಕೊಟ್ಟು ಮರ್ಸ್ಬಿಡ್ತಾನೆ. ಅದೇ ತರ ಮರ್ಸಕ್ಕೂ ಜನರು ಏನ್ ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ. ಏನ್ ಮರ್ಸಕ್ ಹೇಳ್ರಿ? ನಾವು ಮಾಡಿರೋ ತಪ್ಪುಗಳನ್ನ ಸೈತಾನು ಮರ್ಸ್ತಾನೆ, ನಾವು ಮರ್ಸ್ತೀವಿ. ಒಂದ್ ವೇಳೆ ಅದನ್ನ ನೀವು ಮರ್ತೋಗ್ಬಿಟ್ರೆ ಮತ್ತೆ ಏನ್ ಮಾಡತ್ತೆ ಅದು? ವಾಪಸ್ಸು ಒಂದ್ 6 ತಿಂಗಳಾದ್ಮೇಲೋ, 1 ವರ್ಷ ಆದ್ಮೇಲೋ, 2 ವರ್ಷ ಆದ್ಮೇಲೆ ಏನಾಗತ್ತೆ? ಅದು ವಾಪಸ್ ಬಂದು ಮುಂದೆ ಎಡಗೆ ನಿಂತ್ಕೊಳ್ಳತ್ತೆ. ಸೈತಾನ್ಗೊಂದು ಹೆಸರಿದೆ, ಅಕ್ಯೂಸರ್ ಆಫ್ ಬ್ರದರ್. ಅಂದ್ರೆ ಸಹೋದರರ ಬಗ್ಗೆ ನಿಂದೆ ದೂರ ಹೇಳೋದು. ಮೇಲ್ಗಡೆ ಹೋಗಿ ಏನ್ ಮಾಡ್ತಾನಂತೆ? ಪರಲೋಕದಲ್ಲಿ ಅವನು ದೂರ ಹೇಳ್ತಾರೆ. ಯಾವ್ದ್ರ ಬಗ್ಗೆ ದೂರ ಹೇಳ್ತಾನೆ? ಯಾವತ್ತೂ ಆಗಿರೋದು, ಯಾವತ್ತೂ ನಡೆದಿರೋದನ್ನ ಏನ್ ಮಾಡ್ತಾನ ಅವನು? ಚಾಡಿ ಹೇಳ್ತಾನೆ. ಹೋಗಿ ಮರೆಯಲ್ಲ. ನಿಮ್ಮ ತಪ್ಪುಗಳನ್ನ ನೀವು ಮರ್ತೋದ್ರೆ, ಅದನ್ನ ಸರಿ ಮಾಡ್ಕೊಳ್ದಿರ ಮರ್ತೋದ್ರೆ, ನಿಮ್ ಬಗ್ಗೆ ದೂರ ಹೇಳಕ್ಕೆ ಸೈತಾನ್ಗೆ ಏನಿದೆ? ಒಂದು ಅವಕಾಶ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀವು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ದಿರ ಮರ್ತೋದ್ರೆ ಯು ಆರ್ ಸ್ಟಿಲ್ ಇನ್ ಡೇಂಜರ್. ಅಂದ್ರೆ ಅರ್ಥ ಏನ್ ಹೇಳ್ರಿ? ಇನ್ನೂ ಅಪಾಯದಲ್ಲಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್, ನೀವೇ ಯಾರ ಜೊತೆನೋ ಜಗಳ ಮಾಡಿದ್ದೀರಾ ಅನ್ಕೊಳ್ಳಿ. ಅವ್ರ ಹತ್ರ ನೀವು ಕ್ಷಮಾಪಣೆ ಕೇಳ್ದಿರಾ, ಮತ್ತೆ ನೀವು ಏನು ಆಗದೆ ಇರೋ ತರ ನೀವು ಬಿಹೇವ್ ಮಾಡಿದ್ರೆ, ನೋವು ಅನ್ನೋದು ಇನ್ನೂ ಎಲ್ಲಿರುತ್ತೆ? ಅದು ಅವ್ರ ಮನ್ಸಲ್ಲೇ ಇರತ್ತೆ. ಅದನ್ನ ಹೊರಗಡೆ ತೆಗಿಯಕ್ ನೀವೇನು ಪ್ರಯತ್ನ ಪಟ್ಟಿಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದೀರಾ? ನೀವು ಏನ್ ಪ್ರಯತ್ನ ಪಡ್ತಾ ಇದ್ದೀರಾ? ಚೆನ್ನಾಗಿರಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಮೊದಲು ಪ್ರಯತ್ನ ಯಾವ್ದಕ್ ಪಡ್ಬೇಕು? ನಾವು ನೋವನ್ನ ತೆಗಿಯಕ್ ಪ್ರಯತ್ನ ಪಡ್ಬೇಕು. ಆದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಏನ್ ಗೊತ್ತಾ? ಒಬ್ಬರನ್ನ ನಾವು ನೋವಿಸ್ಬಿಡ್ತೀವಿ. ನೋವಿಸಿದ್ಮೇಲೆ ಆ ನೋವನ್ನ ಹೊರಗಡೆ ತೆಗಿಯಕ್ ಪ್ರಯತ್ನ ಪಡ್ದಿರ ಏನ್ ಮಾಡ್ತೀವಿ? ನಾವು ಏನು ಆಗದಿರೋ ತರ ಮತ್ತೆ ನಾರ್ಮಲ್ ಆಗಿರಕ್ ಟ್ರೈ ಮಾಡ್ತೀವಿ. ಒಬ್ಬ ನೋವಿಸ್ಬಿಟ್ರೆ ನೀವ್ ಹೆಂಗ್ ನಾರ್ಮಲ್ ಆಗಿರಕ್ ಸಾಧ್ಯ? ಎಲ್ಲ ಇದ್ದೀರಾ? ಒಬ್ಬರನ್ನ ನೋವಿಸ್ಬಿಟ್ಟು ನಾವು ನಾರ್ಮಲ್ ಆಗಿದ್ರೆ ಅದು ಹೆಂಗ್ ಸಾಧ್ಯ? ಒಬ್ಬರ ನೋವಿಸಿದಾಗಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ನೋವಿಂದ ಉಂಟಾಗಿರುವಂತ ನೋವನ್ನ ಫಸ್ಟ್ ಹೊರಗಡೆ ತೆಗಿಯಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮ ಶರೀರದಲ್ಲಿ ಒಂದು ಮುಳ್ಳು ಚುಚ್ಕೊಂಡ್ರೆ ಅದ್ರ ಮೇಲೆ ಬ್ಯಾಂಡೇಜ್ ಹಾಕ್ತೀರಾ ಇಲ್ಲ ಮುಳ್ಳು ತೆಗಿತೀರಾ? ಫಸ್ಟ್ ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಏನ್ ಅರ್ಥ ಆಯ್ತು ಹೇಳ್ರಿ ನಿಮ್ಗೆ?
ನೀವೇನ್ ಮಾಡ್ತಾ ಇದ್ದೀರಾ? ನೋವಾಯ್ತಾ ಅಂದ್ಬಿಟ್ಟು ಬ್ಯಾಂಡೇಜ್ ಹಾಕ್ಬಿಟ್ಟು ಕಳಿಸ್ಬಿಡ್ತೀವಿ. ಆದ್ರೆ ಒಳಗಡೆ ನೋವು ಹಂಗೆ ಇರತ್ತೆ. ನೀವೆಷ್ಟೋ ಜನ ನೋಯಿಸಿದೀರಾ, ಬ್ಯಾಂಡೇಜ್ ಹಾಕ್ಬಿಟ್ಟು ಕಳಿಸಿದೀರಾ, ಆದ್ರೆ ಇನ್ನೂ ಇವತ್ತಿಗೂ ಅವ್ರಿಗೆ ನಿಮ್ ಮೇಲೆ ನೋವಿದೆ. ನೋವು ತೆಗೆಯುವಂತ ಪ್ರಯತ್ನ ನೀವು ಪಟ್ಟಿಲ್ಲ. ಹಿಂಗಿರ್ಬೇಕಾದ್ರೆ ದೇವರ ಒಂದು ಪ್ರತಿಬಿಂಬ, ದೇವರ ಒಂದು ಸ್ವರೂಪ ನಮ್ಮಲ್ಲಿ ಹಿಂಗ್ ಕಾಣಲ್ಪಡುತ್ತೆ. ನಾವು ಮಾಡೋ ಪ್ರಯತ್ನ ಅಲ್ಲ ವಿಫಲವಾಗತ್ತೆ. ಪ್ರೀತಿಯಿಂದ ಏನಾಗ್ಬೇಕಂತೆ? ಪ್ರೀತಿಯಿಂದ ಹೊಂದಿಕೆ ಆಗಿರ್ಬೇಕೆಲ್ಲಾನು. ಏನ್ ಹೊಂದಿಕೆ ಆಗಿರ್ಬೇಕು? ನಮ್ಮ ಮಾತು ಪ್ರೀತಿಯಿಂದ ಹೊಂದಿಕೆ ಆಗಿರ್ಬೇಕು, ನಮ್ಮ ಯೋಚನೆ ಪ್ರೀತಿಯಿಂದ ಹೊಂದಿಕೆ ಆಗಿರ್ಬೇಕು, ನಮ್ಮ ಆಲೋಚನೆಗಳು ಏನಾಗಿರ್ಬೇಕು? ಪ್ರೀತಿಯಿಂದ ಹೊಂದಿಕೆ ಆಗಿರ್ಬೇಕು. ನಾವು ಮಾಡೋ ಪ್ಲಾನ್ಗಳಿದೆ ನೋಡಿ, ಸೀಕ್ರೆಟ್ ಪ್ಲಾನು, ಗ್ರೂಪ್ ಪ್ಲಾನು, ಕಾರ್ಪೊರೇಟ್ ಪ್ಲಾನು, ಪರ್ಸನಲ್ ಪ್ಲಾನು, ಸೋಷಿಯಲ್ ಪ್ಲಾನು, ಸೆಕ್ಯುಲರ್ ಪ್ಲಾನು, ಏನೆಲ್ಲ ಪ್ಲಾನ್ಗಳು ಆಗ್ತೀವಲ್ಲ, ಇವೆಲ್ಲ ಏನಾಗಿರ್ಬೇಕು ಹೇಳ್ರಿ? ಪ್ರೀತಿಯಿಂದ ಹೊಂದಿಕೆ ಆಗಿರ್ಬೇಕು, ಟ್ಯಾಲಿ ಆಗ್ಬೇಕು. ಇಲ್ಲ ಅಂದ್ರೆ ದೇವರ ಒಂದು ಸ್ವರೂಪ ಪ್ರತಿಬಿಂಬ ನಮ್ಮಲ್ಲಿ ಕಾಣಲ್ಪಡಲ್ಲ. ಅದನ್ನಂಗೆ ಕಂಟಿನ್ಯೂ ಮಾಡಿ ಓದಿ. ಹಾ, ಏನಂತೆ? ಏನ್ ಭಾಗ್ಯ ಅಂತೆ? ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯ. ಬುದ್ಧಿಪೂರ್ವಕ ಅಂದ್ರೆ ನಮ್ಮ ನಿಶ್ಚಯ ಹೆಂಗಿರ್ಬೇಕು? ನಮ್ಮ ಅಶ್ಯೂರೆನ್ಸ್ ಹೆಂಗಿರ್ಬೇಕು? ಬುದ್ಧಿಯಿಂದ ಇರ್ಬೇಕು. ಒಬ್ಬರನ್ನ ನೋವಿಸ್ಬಿಟ್ಟು ನನ್ಗೇನ್ ಆಗಲ್ಲ ಬಿಡು ಅಂತ ನಿಶ್ಚಯವಾಗಿದ್ರು ಇರೋರ್ನ ಬುದ್ಧಿ ಇರೋರು ಅಂತಾರ, ಬುದ್ಧಿ ಇಲ್ದಿರೋರು ಅಂತಾರ? ಎಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ ಹೇಳ್ತಿರೋದು? ಒಬ್ಬರು ನೋವಿಸ್ಬಿಟ್ಟು, ಒಬ್ಬರಿಗೆ ಗಾಯ ಮಾಡಿಸ್ಬಿಟ್ಟು, ಒಬ್ರ ಜೊತೆ ಜಗಳ ಮಾಡ್ಬಿಟ್ಟು ನನ್ಗೇನ್ ಆಗಲ್ಲ, ನಾನು ದೇವ್ರ ಮಗು ಅಂದ್ರೆ, ಆ ತರ ನಿಶ್ಚಯದಿಂದ ಇರೋದು ಬುದ್ಧಿ ಇರೋದ, ಬುದ್ಧಿ ಇಲ್ದೇ ಇರೋದ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ದಿವಸ ಬುದ್ಧಿಯಿಂದ ಇದ್ರಾ, ಬುದ್ಧಿ ಇಲ್ದೇ ಇದ್ರಾ ಅಂತ. ನಾವ್ ಮಾಡ್ತಾ ಇರೋದಲ್ಲ ಇದೇ ಕೆಲ್ಸನೇ. ನೋವಿಸ್ಬಿಡ್ತೀವಿ, ಬೈದ್ ಬಿಡ್ತೀವಿ, ನನ್ಗೇನಾಗಲ್ಲ ಬಿಡು, ನನ್ ದೇವ್ರ ಮಗು, ನನ್ಗೆ ದೇವ್ರು ಕಾಪಾಡ್ತಾರೆ. ಬದ್ನೆಕಾಯಿ ಕಾಪಾಡ್ತಾರೆ ನಿಮ್ಮನ್ನ ದೇವ್ರು. ಇದು ಒಂದು ನಿಶ್ಚಯ. ಈ ತರ ನಿಶ್ಚಯದಲ್ಲಿ ಇರೋರ್ನ ಬುದ್ಧಿ ಇರೋರಂತಾರ ದೇವ್ರು? ಬುದ್ಧಿಪೂರ್ವಕವಾಗಿ ಏನಾಗಿ ಇರ್ಬೇಕಂತ ಅವರು? ನಿಶ್ಚಯದಿಂದ ಇರ್ಬೇಕು. ಪ್ರೀತಿಯಿಂದ ಹೊಂದಿಕೆಯಾಗಿ ಬುದ್ಧಿ ಇರ್ಬೇಕು. ಇದಿಲ್ದಿರ ಇರೋರ್ನ ದೇವ್ರೇನ್ ಹೇಳ್ತಾರೆ? ಬುದ್ಧಿ ಇಲ್ಲ. ಒಬ್ಬರ ಜೊತೆ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಏನಿರ್ಬೇಕು? ಪ್ರೀತಿ ಇರಬೇಕು. ಪ್ರೀತಿ ಇಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಡ್ರಾಮಾ ಮಾಡ್ತೀರಾ? ಒಬ್ಬರ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗ್ಬೇಡ್ರಿ. ಯಾಕೆ ಹೋಗಿ ಡ್ರಾಮಾ ಮಾಡ್ತೀರಾ? ಆಗ ಮಾಡ್ದಾಗಲ್ಲ, ಒಂದೊಂದ್ಸರಿ ನೀವು ಮಾಡ್ದಾಗಲ್ಲಾನು ಅವ್ರು ಅನ್ಕೊಂಡಿರ್ತಾರೆ, ಎಷ್ಟು ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡ್ ಬಂದಾರ ಅಂತ. ನೀವು ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಇವ್ರು ಎಡ ಡ್ರಾಮಾ ಮಾಡ್ತವ್ರೆ ಅಂತ. ಇನ್ನೂ ನೋವು ಜಾಸ್ತಿ ಆಗತ್ತೆ. ಅವ್ರ ದೃಷ್ಟಿಯಲ್ಲಿ ನೀವು ಇನ್ನೂ ಏನಾಗಿರ್ತೀರಾ? ಮುಟ್ಟಾಳ್ರೆ. ದೇವ್ರ ದೃಷ್ಟಿಯಲ್ಲೂ ಮುಟ್ಟಾಳ್ರಾಗಿರ್ತೀವಿ, ಜನರ ದೃಷ್ಟಿಯಲ್ಲೂ ಮುಟ್ಟಾಳ್ರಾಗಿರ್ತೀವಿ. ಪ್ರೀತಿ ತೋರ್ಸೋದ್ರಿಂದ ಬುದ್ಧಿವಂತರಾಗ್ತೀವಿ, ಪ್ರೀತಿ ತೋರ್ಸೋ ತರ ನಾವು ನಾಟಕ ಮಾಡೋದ್ರಿಂದ ಮುಟ್ಟಾಳ್ರಾಗ್ತೀವಿ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಪ್ರೀತಿ ತೋರ್ಸೋ ತರ ನಾಟಕ ಮಾಡ್ತಾ ಇದ್ದೀರಾ, ಇಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ? ನೆಕ್ಸ್ಟ್ ಹಂಗೆ ಓದಿ ಬೇಗ. ಹ್ಮ್ 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 ಯಾವ ತರ ನಾವು ಕ್ರಿಸ್ತನ ಅಂತ ತಿಳ್ಕೊಬೇಕಂತೆ? ಎಲ್ಲ ಹೇಳಿ. ಜ್ಞಾನ, ಎರಡನೇದೇನು, ಮೂರನೇದು ಟ್ರೆಷರಿ.
ಆಮೇಲೆ ಇವೆಲ್ಲ ಇರ್ಬೇಕಂದ್ರೆ ಫಸ್ಟ್ ಯಾವ್ದ್ರಿಂದ ಸ್ಟಾರ್ಟ್ ಆಗ್ಬೇಕು? ಪ್ರೀತಿಯಿಂದ. ಪ್ರೀತಿಯ ಡಿಸ್ಕ್ರಿಪ್ಷನ್ ಏನಿದೆ ಬೈಬಲ್ ಅಲ್ಲಿ? ಎಲ್ಲೈತೆ ವಾಕ್ಯ? ಯಾರಿಗಾದ್ರು ಹುಡುಕ್ರಿ ಹುಡುಕ್ರಿ, ಬೇಗ ಹುಡುಕ್ರಿ, ಓದ್ರಿ ಬೇಗ. ಪ್ರೀತಿ ಬಹು ಪಕ್ಕದಲ್ಲಿ ಮುಖ ಕೇಳ್ರಿ, ನನಗೆ ತಾಳ್ಮೆ ಐತಾ ಗೊತ್ತಾ ನಿನ್ಗೆ ಅಂತ ಕೇಳ್ರಿ. ಆಯ್ತಾ ನನಗೆ ತಾಳ್ಮೆ? ಕೇಳ್ರಿ, ಪ್ರಶ್ನೆ ಕೇಳ್ರಿ. ಆಯ್ತಾ ತಾಳ್ಮೆ ನನಗೆ? ಆಯ್ತಾ ತಾಳ್ಮೆ? ಕೇಳ್ರಿ. ಆಗ ಮುಖ ನೋಡ್ಕೊಂಡು ಕೇಳ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು, ನನ್ಗೆ ಆಯ್ತಾ ತಾಳ್ಮೆ? ಎರಡನೇದೇನಂತೆ? ಪ್ರೀತಿ ಏನ್ ಮಾಡ್ತಂತೆ? ತೋರಿಸ್ತಾ ಇದ್ದೀರಾ? ಯಾವ್ಯಾವ ಟೈಮಲ್ಲಿ ತೋರಿಸ್ತಾ ಇದ್ದೀರಾ? ನಿಮಗೆ ಬೇಕಾದಾಗ ತೋರಿಸ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಬೇಡದೇ ಇದ್ದಾಗ್ಲೂ ತೋರಿಸ್ತಾ ಇದ್ದೀರಾ ದಯೆನ? ನಿಮಗೆ ಲಾಭ ಇರುವಾಗ ತೋರಿಸ್ತಾ ಇದ್ದೀರಾ, ನಿಮಗೆ ಲಾಭ ಇಲ್ಲದೆ ಇರುವಾಗ್ಲೂ ದಯೆ ತೋರಿಸ್ತಾ ಇದ್ದೀರಾ? ನಿಮ್ಗೆ ಅನುಕೂಲ ಬಂದಾಗ ಮಾತ್ರ ದಯೆ ತೋರಿಸ್ತಾ ಇದ್ದೀರಾ, ನೀವು ಅನುಕೂಲ ಬರದೇ ಇದ್ದಾಗ ದಯೆ ತೋರಿಸ್ತಾ ಇದ್ದೀರಾ? ಮೂರನೇದು, ಪ್ರೀತಿಯು ಏನ್ ಮಾಡಲ್ಲಂತೆ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಹೊಟ್ಟೆ ಕಿಚ್ಚೈತ ನನಗೆ ಅಂತ. ನೆಕ್ಸ್ಟ್ ಏನು? ಪ್ರೀತಿ ಏನ್ ಮಾಡಲ್ಲಂತೆ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನನಗೆ ಹೊಗಳ್ಕೊಳ್ಳುವಂತ ಕ್ಯಾರೆಕ್ಟರ್ ಐತ ನನಗೆ ಅಂತ. ನೆಕ್ಸ್ಟ್ ಏನು? ಏನ್ ಮಾಡತ್ತಂತೆ? ಉಬ್ಕೊಳಲ್ವಂತೆ. ಏನು ಉಬ್ಕೊಳ್ಳೋದಂದ್ರೆ ಅರ್ಥೇನ್ ಹೇಳ್ರಿ? ಕೇಳ್ರಿ, ಉಬ್ಕೊಂತೀನಾ? ಅವಾಗವಾಗ ಉಬ್ಕೊಂತೀನಾ? ಕೇಳ್ರಿ. ನೆಕ್ಸ್ಟ್ ಏನು? ಏನ್ ಮಾಡಲ್ಲಂತೆ? ಸೆಲ್ಫ್ ರೆಸ್ಪೆಕ್ಟು, ಸೋಷಿಯಲ್ ರೆಸ್ಪೆಕ್ಟು, ಸ್ಪಿರಿಚುವಲ್ ರೆಸ್ಪೆಕ್ಟು ಎಲ್ಲಾನು ಪ್ರೀತಿಗೆ ಇಂಪಾರ್ಟೆಂಟ್. ಏನ್ ಹೇಳ್ರಿ? ಒಬ್ರು ಪ್ರೀತಿ ಮಾಡ್ತಾ ಇದೀನಂದ್ರೆ ಇನ್ನೊಬ್ರ ಹತ್ರ ಹೋಗಿ ನಾನು ಏನ್ ಮಾಡಲ್ಲ? ಜಗಳ ಮಾಡಲ್ಲ. ಏನ್ ಮಾಡಲ್ಲ ಹೇಳಿ? ಇವ್ರನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿ ಅವ್ರನ್ನ ಹೋಗಿ ನಾನು ಅವಮಾನ ಮಾಡಲ್ಲ. ಎಲ್ಲರಿಗೂ ಅರ್ಥ ಆಗ್ತೈತಾ? ಸ್ವಾಮಿ ಎಲ್ಲಾದ್ರೂ ಇವ್ರಿಗೋಸ್ಕರ ಅವ್ರನ್ನ ಯಾವಾಗಾದ್ರೂ ಅವಮಾನ ಮಾಡಿರೋದು ನೋಡಿದೀರಾ? ಮತ್ ನಾವು ಮಾಡ್ತಾರೋ ಪ್ರೀತಿ ಯಾವುದು? ಇವ್ರ ಪ್ರೀತಿಗೋಸ್ಕರ ಇವ್ರ ಹತ್ರ ಜಗಳ ಮಾಡ್ತೀವಿ, ಅವ್ರ ಪ್ರೀತಿಗೋಸ್ಕರ ಇವ್ರ ಹತ್ರ ಜಗಳ ಮಾಡ್ತೀವಿ. ಅದು ಮರ್ಯಾದೆಗೆಟ್ಟು ನಡೆಯೋದಾ, ಮರ್ಯಾದೆಗೆಟ್ಟಿ ನಡೆದೇ ಇರೋದಾ? ಪ್ರೀತಿಗೋಸ್ಕರ ಮರ್ಯಾದೆ ಹಾಳು ಮಾಡ್ಕೊಂತೀರಾ ಒಬ್ರ ಹತ್ರ? ಎಷ್ಟು ಮರ್ಯಾದೆ ಹಾಳು ಮಾಡ್ಕೊಂಡಿದ್ದೀರಾ ಇಲ್ಲಿವರೆಗೂ? ದೇವ್ರ ಮುಂಭಾಗದಲ್ಲಿ ನಮ್ಮ ಮರ್ಯಾದೆ ಯಾವಾಗ ಹಾಳು ಮಾಡ್ಕೊಳಕ ಹೇಳ್ರಿ? ಒಬ್ಬರ ಮುಂದ್ಗಡೆ ಮರ್ಯಾದೆ ಗೆಟ್ಟು ನಡೆದಾಗ, ಅಂದ್ರೆ ಮರ್ಯಾದೆ ಇಲ್ದಿರ ನಡ್ಕೊಂಡಾಗ, ಮರ್ಯಾದೆ ಇಲ್ದಿರ ಜೀವಿಸುವಾಗ ದೇವ್ರ ಮುಂದೆ ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಏನಂತೆ? ಅರ್ಥ ಏನು ಹಂಗಂದ್ರೆ? ಯಾವಾಗ್ಲೂ ಕೇಳ್ರಿ ಪಕ್ಕದಲ್ಲಿ ಯಾವಾಗ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಾ? ನೆಕ್ಸ್ಟ್ ಕೇಳ್ರಿ, ಮುಖ ನೋಡ್ಕೊಂಡು ಬರ್ತಾ ಸಿಟ್ಟು ನನ್ಗೆ ಅಂತ? ನಿಮ್ಮ ಒಬ್ಬೊಬ್ಬರಿಗೆ ಕೇಳ್ರಿ, ಸಿಟ್ಟು ಬರ್ತಾ ನನ್ಗೆ? ಕೇಳ್ರಿ, ಸಿಟ್ಟು ಬರ್ತಾ ನನ್ಗೆ ಕೇಳ್ರಿ. ಆಮೇಲೆ ನೆಕ್ಸ್ಟ್ ಏನ್ ಇಟ್ಕೊಳ್ಳಲ್ಲ ಅಂತ ಮನ್ಸಲ್ಲಿ? ಅಪಕಾರವನ್ನು. ಅಪಕಾರವನ್ನು ಎಷ್ಟು ಜನ ಅಪಕಾರವನ್ನು ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿವರೆಗೂ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ದಿನದಿಂದ ಅಪಕಾರವನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ. ನಾನು ಅವಾಗ್ಲೇ ಹೇಳಿದೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೋವು ಪಡಿಸ್ಬಿಡ್ತೀವಿ. ಆ ನೋವನ್ನ ಏನ್ ಮಾಡ್ತೀವಿ? ಅದನ್ನ ಹೊರಗಡೆ ತೆಗಿಯಲ್ಲ, ಒಳಗಡೆನೆ ಇಟ್ಕೊಂಡು ಬ್ಯಾಂಡೇಜ್ ಹಾಕೊಂಡ್ಬಿಡ್ತೀವಿ.
ಬ್ರದರ್ ನನ್ನಿಂದ ಬೇಜಾರಾಯ್ತಾ? ಇಲ್ಲ ಇಲ್ಲ ಬ್ರದರ್, ಇಲ್ಲ ಬ್ರದರ್, ಬ್ಯಾಂಡೇಜ್ ಹಾಕೊಂಡ್ಬಿಡ್ತೀವಿ. ಬೇಜಾರಾಯ್ತು, ಹೇಳಕ್ಕೇನು? ನೋವಾಯ್ತು, ಹೇಳಕ್ಕೇನು? ಇಲ್ಲ ಬೈತೀನಿ. ಅಪಕಾರವನ್ನ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಎಷ್ಟ್ ಜನರ ಒಂದು ಅಪಕಾರವನ್ನ ಮನ್ಸಲ್ಲಿ ಇನ್ನ ಒತ್ಕೊಂಡು ತಿರುಗ್ತಾ ಇದ್ದೀರಾ? ಒತ್ಕೊಂಡು ಅಪಕಾರವನ್ನ ನಮಗಾಗಿರುವಂತ ಕೆಟ್ಟದನ್ನೇ ನಾವು ಮನ್ಸಲ್ಲಿ ಒತ್ಕೊಂಡು ತಿರುಗ್ತಾ ಇದೀವಿ. ಹಿಂಗ್ ಒತ್ಕೊಂಡು ತಿರುಗಬೇಕಾದ್ರೆ ದೇವರ ಪ್ರತಿಬಿಂಬ ನಮ್ಮಲ್ಲಿ ಹೆಂಗ್ ಕಾಣುತ್ತೆ? ಯಾವಾಗ ಕಾಣುತ್ತೆ? ನಿಮ್ಮಲ್ಲಿ ದೇವರ ಪ್ರತಿಬಿಂಬ ಕಾಣಿಸ್ಬೇಕಾ ಕಾಣಿಸ್ಬಾರ್ದ? ಕಾಣಿಸ್ಬಾರ್ದು ಅಂದ್ರೆ ಪ್ರೀತಿಯಲ್ಲಿ ಏನಾಗಿರ್ಬೇಕು? ನೀವು ಒಂದಾಗಿರ್ಬೇಕು. ನಿಮ್ಮ ಪ್ರೀತಿಯಲ್ಲಿ ಒಂದಾಗಿರ್ಬೇಕಂದ್ರೆ ನಿಮ್ ಪ್ರೀತಿಯಲ್ಲಿ ಇವೆಲ್ಲ ಏನಾಗಿರ್ಬೇಕು? ಕಾಣಿಸಲ್ಪಡ್ಬೇಕು. ನಿಮ್ಮ ಥ್ರೆಡ್, ನಿಮ್ಮ ದಾರ, ಇದೆಲ್ಲ ಮಿಕ್ಸ್ ಆಗಿರ್ಬೇಕು ಈ ದಾರದಲ್ಲಿ. ಅವಾಗ್ಲೇ ದಾರ ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ. ಹಗ್ಗ ಇದೆ ನೋಡ್ರಿ, ಹಗ್ಗನ ಗಟ್ಟಿಯಾಗಿ ಒಂದ್ ಕಡೆ ಕಟ್ಬಿಡ್ರಿ. ಕಟ್ಬಿಟ್ಟು ಒಂದೇ ಒಂದ್ ಕಟ್ ಮಾಡ್ರಿ. ಅದರಲ್ಲಿ ಹಗ್ಗದಲ್ಲಿ ಒಂದು 5-6 ಸೇರ್ಕೊಂಡು ಹಿಂಗೆ ರೌಂಡ್ ಮಾಡಿ ಮಾಡಿರ್ತಾರೆ ನೋಡ್ರಿ. ಅದ್ರಲ್ಲಿ ಒಂದೇ ಒಂದ್ ಕಟ್ ಮಾಡ್ರಿ. ಅದ್ರ ಮೇಲೆ ನಂಬಿಕೆ ಇರುತ್ತಾ ನಿಮ್ಗೆ? ಫಸ್ಟ್ ಫ್ಲೋರ್ಗೆ ವಾಷಿಂಗ್ ಮಿಷಿನ್ ತಗೊಂಡು ಹೋಗ್ತಾ ಇರ್ತೀರಾ, ಒಂದೇ ಒಂದ್ ಕಟ್ ಆಗಿರುತ್ತೆ ಒಳಗಡೆ ದಾರ. ಅದರಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ತಗೊಂಡು ಹೋಗ್ತೀರಾ ಕಟ್ಬಿಟ್ಟು? ಅದೇ ತರ ಹೇಳ್ತಾರದು. ನಿಮ್ಮಲ್ಲಿ ಇದ್ರಲ್ಲಿ ಏನಾದ್ರೂ ಕಮ್ಮಿ ಆಗಿದ್ರೆ ನಿಮ್ಮನ್ನ ನಂಬೋದು ಕಷ್ಟ. ನಿಮ್ಮನ್ನ ನಂಬ್ಕೊಂಡು ಮುಂದೆ ಹೋಗೋದು ಕಷ್ಟ. ಯಾವಾಗ ಕೈ ಕೊಟ್ಬಿಡ್ತಾರ ಇವರು ಅಂತ ಭಯ. ನಿಮ್ಮನ್ನ ನಂಬೋದಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ನೀವನ್ನ ನಂಬೋದಾ ನಿಮ್ಮನ್ನ ಅಂತ. ಟೋಟಲ್ ಎಷ್ಟು ಪಾಯಿಂಟ್ ಇದೆ ಅದರಲ್ಲಿ? ಎಷ್ಟು ಪಾಯಿಂಟ್ ಇದೆ ನೋಡ್ರಿ? ಹದ್ಮೂರು. ಸೊ ನಿಮ್ಮ ಒಂದು ಹಗ್ಗ ಈ 13 ದಾರಗಳಿಂದ ಪೋಣಿಸಲ್ಪಡಬೇಕು. ಈ 13 ದಾರಗಳಿಂದ ನಿಮ್ಮ ಹಗ್ಗವು ಒಂದಾಗಿರ್ಬೇಕು. ಸೊ ಇಷ್ಟು ದಾರಗಳೆಲ್ಲ ಸೇರ್ಕೊಂಡು ಏನಾಗಬೇಕು? ಒಂದು ಹಗ್ಗ ಆಗಿ ಮಾರ್ಪಡ್ಬೇಕು. ಅವಾಗ ಏನ್ ಬಂದ್ರು ನಮ್ಮನ್ನು ಏನು ಕದಲ್ಸಕ್ಕೆ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನು? ಅನ್ಯಾಯವನ್ನು ನೋಡಿ ಯಾವ್ದಕ್ಕೆ ಸಂತೋಷ ಪಡ್ತಿದ್ರಿ ನೀವು? ನಿಜ ಒಪ್ಕೊಳ್ರಿ. ನೋಡ್ದಾ ಹೆಂಗಾಗೋಯ್ತು ಅಂತ ಸಂತೋಷ ಪಟ್ಟಿಲ್ಲ ನೀವು? ಕೇಳ್ರಿ ಪಕ್ಕದಲ್ಲಿರೋರಿಗೆ, ನೋಡ್ದಾ ಹೆಂಗಾಗೋಯ್ತು ಅಂತ ಸಂತೋಷ ಪಟ್ಟಿಲ್ವಾ ಅಂತ ಕೇಳ್ರಿ. ಸತ್ಯಕ್ಕೆ ಏನ್ ಮಾಡ್ಬೇಕಂತೆ? ಸಪೋರ್ಟ್ ಮಾಡ್ಬೇಕು. ನಿಮ್ಮ ಸಪೋರ್ಟು, ನಿಮ್ಮ ಓಟು ಯಾವಾಗ್ಲೂ ಯಾವ್ದಕ್ಕಿರ್ಬೇಕು? ಆದ್ರೆ ನಿಮ್ಮ ಓಟು ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಆಗ್ತಾ ಇದ್ದೀರಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಓಟ್ ಹಾಕೋದಲ್ಲ. ನಿಮ್ಮನ್ನ ಹೆಂಗೆ ದೇವ್ರು ನಂಬಬೇಕು? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಅನುಕೂಲಕ್ಕೆ ತಕ್ಕನಂಗೆ
ಓಟ್ ಹಾಕದ್ ನಿಲ್ಸಿ. ಸತ್ಯಕ್ಕೆ ಮಾತ್ರನೇ ಓಟ್ ಹಾಕಿ. ಸತ್ಯಕ್ಕೆ ಮಾತ್ರ ಸಪೋರ್ಟ್ ಮಾಡ್ರಿ. ಒಂದ್ ಪ್ರಶ್ನೆ ಕೇಳ್ತೀನಿ, ನಿಜ ಒಪ್ಕೊಳ್ಳಿ. ನಿಮ್ ಡೈಲಿ ಲೈಫಲ್ಲಿ, ಸಿಚುವೇಶನ್ಸ್ ಅಲ್ಲಿ, ನೀವು ಮಾತಾಡೋ ಮಾತುಗಳಲ್ಲಿ ಎಷ್ಟು ಸತ್ಯಗಳನ್ನ ಬಚ್ಚಿಕ್ತಾ ಇದ್ದೀರಾ? ಎಷ್ಟು ಸತ್ಯಗಳನ್ನ ಬಚ್ಚಿಕ್ತಾ ಇದ್ದೀರಾ? ಸುಳ್ಳ ಬಚ್ಚಿಡೋದು ಒಂದ್ ಕಡೆ ಇಡ್ರಿ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಸತ್ಯವನ್ನೇ ಬಚ್ಚಿಕ್ತಾ ಇದ್ದೀವಿ. ಏನಕ್ಕೋಸ್ಕರ? ನೆಕ್ಸ್ಟ್ ಪಾಯಿಂಟ್ ಏನು? ಏನ್ ಮಾಡ್ಬೇಕಂತೆ? ಕಂಟ್ರೋಲ್. ಎಲ್ಲಾದ್ರಲ್ಲೂ ನಾವು ತಡ್ಕೊಳ್ಳುವಂತ, ಸಹಿಸ್ಕೊಳ್ಳುವಂತ ಕೆಪಾಸಿಟಿ ನಮಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನು? ಎಲ್ಲವನ್ನು ಏನ್ ಮಾಡ್ತದೆ? ನಂಬುತ್ತೆ. ನೀವ್ ವಾರ ಎಲ್ಲ ಏನೆಲ್ಲ ಮಾಡ್ಕೊಂಬಂದ್ರು ಭಾನುವಾರ ಬಂದ್ಬಿಟ್ಟು ದೇವ್ರೇ ನನ್ನ ಕಾಪಾಡು ಸ್ವಾಮಿ ಅಂದ್ರೆ ದೇವ್ರು ನಂಬಲ್ವಾ? ಹಂಗೆ ನೀವು ನಂಬ್ತಾ ಇದ್ದೀರಾ? ನನ್ ಕ್ಷಮಿಸ್ಬಿಡು, ನನ್ ತಪ್ಪಾಯ್ತು ಅಂದ್ರೂ ನಾವು ನಂಬಲ್ಲ ಅದನ್ನ, ಆ ಮಾತನ್ನು ನಂಬಲ್ಲ. ನಿಮ್ಮಲ್ಲಿ ನಂಬಿಕೆಯ ಒಂದು ಕೊರತೆ ಜಾಸ್ತಿ ಇದೆ. ಯಾಕೆ ಗೊತ್ತಾ? ಬೇರೆ ಕೊರತೆಗಳು ಅದರಲ್ಲಿ ಜಾಸ್ತಿ ಇರೋದಕ್ಕೋಸ್ಕರ. ಅಂದ್ರೆ ಹೊಟ್ಟೆ ಕಿಚ್ಚೋ ಒಂದ್ ಮೂಲೆಯಲ್ಲಿ ಎಲ್ಲೋ, ಆಮೇಲೆ ಕೋಪ ಒಂದ್ ಎಲ್ಲೋ, ಸಿಟ್ಟು ಒಂದ್ ಮೂಲೆಯಲ್ಲಿ ಎಲ್ಲೋ. ಅದರಲ್ಲಿ ನಮ್ಮ ಪ್ರೀತಿಯಲ್ಲಿ ಇರುವಂತ ಸ್ವಭಾವಗಳು ಯಾವುದೋ ಒಂದೊಂದರಲ್ಲಿ ನಾವೇನಾಗಿದ್ದೀವಿ? ಏರುಪೇರಾಗಿ ಕಮ್ಮಿ ಮಾಡ್ಕೊಂಡು ಒಂದೊಂದು ಮೂಲೆಯಲ್ಲಿ ಏನಾಗಿದ್ದೀವಿ ನಾವು ಇರೋದ್ರಿಂದ ಜನರು ನಮ್ಮನ್ನು ನಂಬೋದು ಏನಾಗಿದೆ? ಕಷ್ಟ ಆಗಿದೆ. 100% ಒಬ್ಬರನ್ನ ನಂಬಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಸಿಚುವೇಶನ್ ತಕ್ಕನಂಗೆ ಜನರು ಏನಾಗ್ತಾ ಇದ್ದಾರೆ? ಬದಲಾಗ್ತಾ ಇದ್ದಾರೆ. ಸಿಚುವೇಶನ್ ತಕ್ಕನಂಗೆ ಬದಲಾಗ್ತಾ ಇರೋದಕ್ಕೋಸ್ಕರವಾಗಿ ದೇವರ ಒಂದು ಸ್ವರೂಪ, ಪ್ರತಿಬಿಂಬ ಅವರಲ್ಲಿ ಕಾಣಕ್ಕೆ ಆಗ್ತಾ ಇಲ್ಲ. ಸಿಚುವೇಶನ್ ತಕ್ಕನಂಗೆ ಬದಲಾಗೋರ ಲೈಫ್ ಅಲ್ಲಿ ದೇವರ ಪ್ರತಿಬಿಂಬ ಕಾಣಿಸಲ್ಲ. ಎಲ್ಲಾ ಪರಿಸ್ಥಿತಿಯಲ್ಲೂ ಏನೇ ಆದ್ರೂ ದೇವರ ಪ್ರತಿಬಿಂಬ ನಮ್ಮಲ್ಲಿ ಕಾಣಿಸಿದ್ರೆ ಮಾತ್ರನೇ ನಾವು ದೇವರಿಗೆ ಸಂಬಂಧಪಟ್ಟಿರೋರು. ಕೋಪದ ಸಮಯದಲ್ಲೂ, ದ್ವೇಷದ ಸಮಯದಲ್ಲೂ, ಹೊಟ್ಟೆ ಕಿಚ್ಚಿನ ಸಮಯದಲ್ಲೂ, ನೋವು ಕೊಡೋ ಸಮಯದಲ್ಲೂ, ಬಾಧೆ ಬಾರೋ ಸಮಯದಲ್ಲೂ ಯೇಸು ಸ್ವಾಮಿ ಯಾವಾಗ್ಲೂ ಏನ್ ಮಾಡಿದ್ರು? ಒಬ್ಬರನ್ನ ಪ್ರೀತಿ ಮಾಡ್ತಾನೆ ಇದ್ರು. ಪ್ರೀತಿ ಮಾಡಿದ್ರು, ಕ್ಷಮಿಸಿದ್ರು, ಒಳ್ಳೇದ್ ಮಾಡಿದ್ರು. ಪ್ರೀತಿ ಮಾಡಿದ್ರು, ಕ್ಷಮಿಸಿದ್ರು, ಒಳ್ಳೇದ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಅವ್ರು ನೋಡ್ಕೊಂಡು ಪ್ರಯಾಸ ಮಾಡೋ ಟೈಮಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಅವ್ರು ನೋಡಿ, ಇವ್ರೇನ್ ಮಾಡ್ತಾರೆ ಗೊತ್ತಿಲ್ಲ, ಕ್ಷಮಿಸ್ಬಿಡು. ಕೆಟ್ಟದನ್ನ ಯಾವ್ದನ್ನು ಪರ್ಮನೆಂಟ್ ಆಗಿ ಮನ್ಸಲ್ಲಿ ಇಟ್ಕೊಳ್ಳೋ ಪರ್ಸನ್ ಅಲ್ಲ ಅವರು. ಇವಾಗ ನೋವು ಆಗ್ತಾ ಇದೆ, ಇವನ್ನ ಕ್ಷಮಿಸ್ಬಿಡು, ಇದನ್ನ ತೆಗೆದಾಕ್ಬಿಡು, ಅಷ್ಟೇ, ಮುಗೀತು, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಅದನ್ನ ಒಳಗಡೆ ಇಟ್ಕೊಂಡು ಇವ್ನು ಹಿಂಗ್ ಅನ್ಬಿಟ್ರಲ್ಲ, ಇವ್ರು ಹಂಗ್ ಮಾಡ್ಬಿಟ್ರಲ್ಲ, ಇವ್ರು ಹಿಂಗ್ ಬೈದ್ಬಿಟ್ರಲ್ಲ ಅಂತ ಮನ್ಸಲ್ಲಿ ಇಟ್ಕೊಂಡು ಸತ್ತೋದ್ರೆ ಲಾಭ ಏನು? ಸತ್ ಮೇಲೂ ಮನ್ಸಲ್ಲಿ ಕೊರಗ್ತಾನೆ ಇರ್ತೀರಾ ನೀವು, ನೆಮ್ಮದಿ ಇರಲ್ಲ. ಈ ಭೂಮಿ ಮೇಲೆ ಸಾಯರ್ಗ ಒಂದು ಮಾತು ಹೇಳ್ತಾರೆ ನೋಡ್ರಿ, ರೆಸ್ಟ್ ಇನ್ ಪೀಸ್ ಅಂತ. ಏನಕ್ಕೆ ಹೇಳಿ ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು? ಸತ್ ಮೇಲೆ ಆದ್ರೂ ಸಮಾಧಾನವಾಗಿರ್ಲಿ ಅಂತ. ನೀವು ಇನ್ನೂ ಕೊರ್ಗಿ 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 ಸತ್ರೆ ಈ ಭೂಮಿ ಮೇಲೆ ಭೂತಗಳೆಲ್ಲ ತಿರುಗ್ತಾವ್ ನೋಡ್ರಿ, ಅವೆಲ್ಲ ಏನಕ್ಕೆ ತಿರುಗ್ತಾವ ಹೇಳ್ರಿ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ತೃಪ್ತಿ ಕೊಡಕ್ಕೆ ಯಾರಿಂದ ಸಾಧ್ಯ ಹೇಳ್ರಿ? ಯೇಸು ಸ್ವಾಮಿಯಿಂದ ಮಾತ್ರನೇ ನಿಮ್ಮ ಆತ್ಮಗಳಿಗೆ ತೃಪ್ತಿ ಕೊಡಕ್ಕೆ ಸಾಧ್ಯ. ನಿಮ್ಮ ಆತ್ಮಗಳಿಗೆ ದೇವರು ತೃಪ್ತಿ ಕೊಡ್ಬೇಕಂದ್ರೆ ನೀವೇನಾಗಿರ್ಬೇಕು? ನೀವು ಪ್ರೀತಿಯಲ್ಲಿ ಒಂದಾಗಿ ಏನಾಗಿರ್ಬೇಕು? ನೀವು ಪ್ರೀತಿಯಲ್ಲಿ ಒಂದಾಗಿ ಬುದ್ಧಿ ಇರೋರಾಗಿ ನಡ್ಕೊಬೇಕು. ಅವಾಗ ಏನಾಗತ್ತೆ? ದೇವರ ಒಂದು ಪ್ರತಿಬಿಂಬ, ಅವರ ಒಂದು
ಪ್ರತಿರೂಪ ನಿಮ್ಮಲ್ಲಿ ಕಾಣಲ್ಪಡದು. ಎಲ್ಲೇ ಕಷ್ಟಪಡುವವರೇ ಭಾರ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿನಗೆ ರೆಸ್ಟ್ ಕೊಡ್ತೀನಿ, ವಿಶ್ರಾಂತಿ ಕೊಡ್ತೀನಿ. ಏನ್ಗೆ ವಿಶ್ರಾಂತಿ ಹೇಳಿ? ಆತ್ಮಕ್ಕೆ. ತುಂಬಾ ಯೋಚನೆ ಮಾಡ್ತಾ ಇದ್ಯಾ, ತುಂಬಾ ಬಾಧೆ ಪಡ್ತಾ ಇದ್ಯಾ, ತುಂಬಾ ನೋವಲ್ಲಿದ್ಯಾ, ನೀನ್ ಆತ್ಮಕ್ಕೆ ಏನ್ ಬೇಕು ಇವಾಗ? ರೆಸ್ಟ್ ಬೇಕು. ತುಂಬಾ ಒಳಗಡೆ ಬಾಧೆ ಪಟ್ಬಿಟ್ಟಿದೆ, ತುಂಬಾ ನೋವು ಅನುಭವಿಸ್ಬಿಟ್ಟಿದೆ, ತುಂಬಾ ಕುಗ್ಗೋಗಿದೆ, ತುಂಬಾ ಕಷ್ಟ ಪಡ್ತಾ ಇದೆ. ಇದಕ್ಕೆ ಈ ಆತ್ಮಕ್ಕೆ ಏನ್ ಬೇಕು ಇವಾಗ? ರೆಸ್ಟು. ರೆಸ್ಟ್ ಇಲ್ದಿರೋ ಆತ್ಮಗಳು ಏನ್ ಮಾಡ್ತವೆ? ಅಲಿತಾ ಇರ್ತವೆ. ನಿಮ್ಮ ಆತ್ಮಗಳು ರೆಸ್ಟ್ ಇಲ್ದೆ ಅಲಿಬೇಕಾ ಇಲ್ಲ ರೆಸ್ಟ್ ಇಂದ ಇರ್ಬೇಕಾ? ಇವಾಗ್ಲೇ ದೇವ್ರನ್ನ ಅರ್ಥಕೊಳ್ಳಿ. ದೇವ್ರು ನಮಗ್ ವಿಶ್ರಾಂತಿ ಕೊಡ್ಲಿ. ಭೂಮಿ ಮೇಲೆ ಬದುಕಿರುವಾಗ್ಲೂ ನಾವು ರೆಸ್ಟ್ ಇಂದ ಇರ್ಬೇಕು, ಭೂಮಿ ಬಿಟ್ಟು ಹೋದಾಗ್ಲೂ ರೆಸ್ಟ್ ಇಂದಾನೇ ಇರ್ಬೇಕು ನಾವು. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ ಹೇಳ್ತಿರೋದು? ಉಸಿರು ಇರುವಾಗ್ಲೇನೆ ನಾವು ರೆಸ್ಟ್ ಇಂದ ಇರ್ಬೇಕು. ನಮ್ಮ ಆತ್ಮ ಏನಾಗಿರ್ಬೇಕು? ರೆಸ್ಟ್ ಆಗಿರ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು ಯಾವಾಗಲೂ. ನೆಕ್ಸ್ಟ್ ಹಂಗೆ ಓದಿ. ಎಲ್ಲವನ್ನು ಏನ್ ಮಾಡ್ತಾವಂತೆ? ನಿರೀಕ್ಷೆ. ಒಳ್ಳೇದ್ರ ಒಂದು ನಿರೀಕ್ಷೆ ಯಾವತ್ತಿಗೂ ಏನಾಗಲ್ಲ, ಕಮ್ಮಿ ಆಗದೇ ಇಲ್ಲ. ಪ್ರೀತಿ ಇರೋರ ಒಂದು ಮನ್ಸಲ್ಲಿ ಒಂದು ನಿರೀಕ್ಷೆ ಇರುತ್ತೆ, ಇವತ್ತಲ್ಲ ನಾಳೆ ಇವ್ನು ಸರೋಯ್ತು ಅನ್ಬಿಡು ಅಂತ. ಏನಾಯ್ತಾರ ಹೇಳ್ರಿ? ಇವತ್ತಲ್ಲ ನಾಳೆ ಬಂದು ಮಾತಾಡ್ತಾರೆ ಬಿಡು. ಎಷ್ಟು ನಂಗೆ ನಿರೀಕ್ಷೆ ಇದೆ ಈ ತರ? ಮಾತಾಡಿಲ್ಲ ಬಿಡು, ಒಳ್ಳೇದಾಯ್ತು, ಓಡೋಗ್ಬಿಟ್ಟ. ನಿರೀಕ್ಷೆ ಇರ್ಬೇಕು, ಒಳ್ಳೇದ್ ನಡೆಯುತ್ತೆ ಅಂತ, ಒಳ್ಳೇದಾಗತ್ತೆ ಅಂತ ನಮ್ಗೇನಾಗಿರ್ಬೇಕು? ನಿರೀಕ್ಷೆ ಇರ್ಬೇಕು. ನೆಕ್ಸ್ಟ್ ಹಂಗೆ ಮುಂದೆ ಓದಿ. ಎಲ್ಲವನ್ನ ಏನ್ ಮಾಡುತ್ತೆ? ಸಹಿಸ್ಕೊಳ್ಳುತ್ತೆ. ಎಲ್ಲವನ್ನ ಏನ್ ಮಾಡ್ಬೇಕು ನಾವು? ಸಹಿಸ್ಕೊಬೇಕು. ಸ್ವಾಮಿ ಸಹಿಸ್ಕೊಂಡ್ರ? ಸಹಿಸ್ಕೊಂಡು ನಾವು ಏನ್ ಮಾಡ್ಬೇಕು? ಸಹಿಸ್ಕೊಬೇಕು. ಏನಕ್ಕೆ? ಅವರ ಒಂದು ಪ್ರತಿಬಿಂಬ, ಇಮೇಜು, ಸ್ವರೂಪ ನಮ್ಮಲ್ಲಿ ಕಾಣಲ್ಪಡೋದಕ್ಕೋಸ್ಕರವಾಗಿ. ನೆಕ್ಸ್ಟ್, ಪ್ರೀತಿಯು ಎಂದಿಗೂ ಏನ್ ಮಾಡಲ್ಲಂತೆ? ಬಿದ್ದೋಗಲ್ಲ, ಬೀಳಲ್ಲ. ಎಲ್ಲ ಹೇಳ್ರಿ, ನಾನು ಬೀಳಲ್ಲ. ಒಬ್ಬರು ಬೀಳಕ್ ಕಾರಣ ಏನು? ದ್ವೇಷ ಮಾಡಿ ಬೀಳ್ತಾರೆ, ಹೊಟ್ಟೆ ಕಿಚ್ಚು ಮಾಡಿ ಬೀಳ್ತಾರೆ, ಬೈದು ಜಗಳ ಮಾಡಿ ಬೀಳ್ತಾರೆ, ಮೋಸ ಮಾಡಿ ಬೀಳ್ತಾರೆ, ಕತೆ ಹೇಳಿ ಬೀಳ್ತಾರೆ. ಯಾವ್ದಕ್ಕಾದ್ರೂ ಏನ್ ಮಾಡ್ತಾರೆ ಹೇಳಿ? ಒಂದ್ ಮಾಡಿ ಬಿದ್ದೋಗ್ತಾರೆ. ಆದ್ರೆ ಪ್ರೀತಿ ಇರೋನ್ ಯಾವತ್ತಿಗೂ ಏನ್ ಮಾಡಲ್ಲ? ಬಿದ್ದೋಗೋದೇ ಇಲ್ಲ. ಯಾಕೆ? ಅವನ್ನ ಯಾವುದನ್ನು ಕದಲ್ಸಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಹಂಗೆ ಓದಿ. ಏನಂತೆ? ಸಂಪೂರ್ಣವಾದದ್ದು ಬಂದಾಗ. ಸೊ ನಾವು ನಮ್ಮ ಲೈಫಲ್ಲಿ ಯಾವಾಗ್ಲೂ ಯಾವುದಕ್ಕೆ ಪ್ರಯತ್ನ ಪಡ್ಬೇಕು? ಸಂಪೂರ್ಣವಾಗಿ ಪ್ರಯತ್ನ ಪಡ್ಬೇಕು. ನಮ್ಮನ್ನ ಸಂಪೂರ್ಣ ಮಾಡೋದು ಯಾವುದು? ಈ ಪಾಯಿಂಟ್ಸೇ, ಈ ವಿಷಯಗಳೇ ನಮ್ಮನ್ನ ಏನ್ ಮಾಡ್ತವೆ? ಸಂಪೂರ್ಣವಾಗಿ ಮಾಡುತ್ತೆ ನಮ್ಮನ್ನ ಲೈಫಲ್ಲಿ. ಇವೆಲ್ಲ ನಿಮ್ ಪಾಯಿಂಟ್ಸ್ ನಿಮ್ಮಲ್ಲಿ ಇದ್ರೆ ನೀವ್ ಇನ್ನೂ ಏನಾಗಿದ್ದೀರಾ ಹೇಳ್ರಿ? ಇನ್ಕಂಪ್ಲೀಟ್. ಸಂಪೂರ್ಣವಾಗಿಲ್ಲ, ಅಪೂರ್ಣವಾಗಿದ್ದೀರಾ, ಇನ್ಕಂಪ್ಲೀಟ್ ಆಗಿದ್ದೀರಾ. ಇನ್ಕಂಪ್ಲೀಟ್ ಆಗಿರೋರ್ನ ದೇವ್ರು ಹೆಂಗ್ ಉಪಯೋಗ ಮಾಡ್ಕೊಳಕ್ ಸಾಧ್ಯ? ನೀವು ದೇವರ ಸ್ವರೂಪನೇ, ಬಟ್ ಇನ್ಕಂಪ್ಲೀಟ್ ದೇವರ ಸ್ವರೂಪವಾಗಿದ್ದೀರ ನೀವು. ಆ ಪಾಯಿಂಟ್ಸ್ ಅಲ್ಲಿ ಏನಾದ್ರೂ ನಿಮ್ಮಲ್ಲಿ ಇದೆಯಾ ಒಂದ್ಸರಿ ನೋಡ್ಕೊಳ್ಳಿ. ಇರೋದಾದ್ರೆ ಇನ್ನೂ ನೀವೇನಾಗಿದ್ದೀರಾ? ಇನ್ಕಂಪ್ಲೀಟ್ ಆಗಿದ್ದೀರಾ. ಈ ಕಂಪ್ಲೀಟ್ನೆಸ್, ಸಂಪೂರ್ಣವಾಗಿರೋದು ಬರ್ಬೇಕಾದ್ರೆ ಏನಾಗುತ್ತೆ? ಇನ್ಕಂಪ್ಲೀಟ್ ಅನ್ನೋದು ಹೊರಟೋಗುತ್ತೆ. ಆದ್ರೆ ಇನ್ಕಂಪ್ಲೀಟ್ ಅನ್ನೋದು ಹೋಗ್ಬೇಕಂದ್ರೆ ಈ ಕಂಪ್ಲೀಟ್ ಆಗಿರೋದು ಏನಾಗ್ಬೇಕು? ನಮ್ಮಲ್ಲಿ ಬರಬೇಕು. ಆ ಒಂದೊಂದೇ ಪಾಯಿಂಟ್ ಓದ್ಕೊಳ್ಳಿ. ಇವಾಗ ಎಲ್ಲಾರು ಒಬ್ರು ಹೇಳ್ತಾರೆ, ಅದು ಇನ್ನೊಬ್ರು ಎಲ್ಲರೂ ರಿಪೀಟ್ ಮಾಡಿ. ಅದೆಲ್ಲ ಪಾಯಿಂಟ್ಸ್ ಫಸ್ಟ್ ಇಂದ ಹೇಳ್ರಿ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು,
ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಆಮೇನ್. ಆಮೇನ್. ಸೊ ಇವೆಲ್ಲ ನಮ್ಮಲ್ಲಿ ಬಂದಾಗ ನಾವೇನಾಗ್ತೀವಿ? ಕಂಪ್ಲೀಟ್ ಆಗ್ತೀವಿ. ಯಾವ್ದು ಕಂಪ್ಲೀಟ್ ಆಗ್ತೀವಿ? ದೇವರ ಒಂದು ಸ್ವರೂಪದಲ್ಲಿ ಕಂಪ್ಲೀಟ್ ಆಗ್ತೀವಿ. ದೇವ್ರ ತರ ನಾವೇನಾಗ್ತೀವಿ? ಮಾರ್ಪಡ್ತೀವಿ. ಇದೆಲ್ಲ ಯಾರ ಸ್ವಭಾವಗಳು? ದೇವ್ರ ಸ್ವಭಾವ. ಬರೀ ಮನುಷ್ಯನಿಂದ ಈ ಸ್ವಭಾವಗಳಿಂದ ಬದುಕಕ್ಕೆ ಆಗಲ್ಲ. ನಾವೆಲ್ಲ ದೇವ್ರ ಮಕ್ಕಳಾಗಿದ್ದೀವಿ ಅಂತ ಹೇಳ್ಕೊಬೇಕಾದ್ರೆ ದೇವ್ರ ಮಕ್ಕಳಿಗೆ ದೇವರ ಒಂದು ಸ್ವಭಾವಗಳು ಅವನಲ್ಲಿ ಕಾಣಲ್ಪಡ್ಬೇಕು. ಎಷ್ಟು ಜನ ದೇವ್ರ ಮಕ್ಕಳಿದ್ದಾರೆ ಇಲ್ಲಿ? ನೀವು ದೇವ್ರ ಮಕ್ಕಳಂದ್ರೆ ನಿಮ್ಮಲ್ಲಿ ಏನಿರ್ಬೇಕು? ದೇವರ ಸ್ವಭಾವ ಕಾಣಲ್ಪಡ್ಬೇಕು. ದೇವರ ಸ್ವಭಾವ ಕಾಣಲ್ಪಟ್ಟಾಗ ಮಾತ್ರ ನೀವು ದೇವರ ಸ್ವರೂಪದಲ್ಲಿ ಏನಾಗ್ತೀರಾ? ಬದಲಾಗ್ತೀರಾ. ಹಲ್ಲೆಲೂಯಾ. ಕೊಲೊಸ್ಸೆ ಬರೆದ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಏನ್ ಮಾಡ್ಬೇಕಂತೆ? ಸಾಯಿಸ್ಬೇಕು. ಭೂ ಸಂಬಂಧವಾದ ಭಾವನೆಗಳನ್ನ ಏನ್ ಮಾಡ್ಬೇಕು ನೀವು? ಏನಕ್ಕೆ ಹೇಳ್ರಿ? ಏನಕ್ಕೆ ಸಾಯಿಸ್ಬೇಕು? ಅದನ್ನ ಸಾಯಿಸಿದ್ರೇನೆ ನಾವು ದೇವರ ಸ್ವರೂಪದಲ್ಲಿ ಬದಲಾಗಕ್ಕೆ ಸಾಧ್ಯ. ಅದನ್ನ ಸಾಯಿಸದೆ ಹೋದ್ರೆ ಏನ್ ಮಾಡಲ್ಲ, ನಮ್ಮನ್ನ ಬಿಡಲ್ಲ. ನಮ್ಮನ್ನ ಅವೆಲ್ಲ ಏನ್ ಮಾಡ್ತಾವ? ನಮ್ಮನ್ನ ಪ್ರೋತ್ಸಾಹ ಮಾಡ್ತವೆ ಕೋಪ ಮಾಡ್ಕೊಳ್ಳಕ್ಕೆ, ಪ್ರೋತ್ಸಾಹ ಮಾಡ್ತವೆ ದ್ವೇಷ ಮಾಡಕ್ಕೆ, ಪ್ರೋತ್ಸಾಹ ಮಾಡ್ತವೆ ಹೊಟ್ಟೆ ಕಿಚ್ಚುಪಡಕ್ಕೆ, ಪ್ರೋತ್ಸಾಹ ಮಾಡ್ತವೆ ಜಗಳ ಮಾಡಕ್ಕೆ. ಈ ಭೂ ಸಂಬಂಧವಾದ ಈ ಸ್ವಭಾವಗಳು ಏನ್ ಮಾಡ್ತಾವೆ? ನಮ್ಮನ್ನ ಕೆಟ್ಟದ್ದು ಮಾಡೋದಕ್ಕೆ ಎಲ್ಲ ಸಿಚುವೇಶನ್ ಅಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ ನಮ್ಮನ್ನು ಉತ್ತೇಜನ ಪಡ್ತಾನೆ ಇರ್ತಾರೆ, ನಮ್ಮ ಪ್ರೋತ್ಸಾಹ ಪಡಿಸ್ತಾನೆ ಇರ್ತವೆ. ಇವೆಲ್ಲ ಏನ್ ಮಾಡ್ತಾವಂತೆ? ಪುಟ್ ಟು ಡೆತ್. ಇದನ್ನ ಸಾಯಿಸ್ರಿ. ಭೂ ಸಂಬಂಧವಾದ ಭಾವನೆಗಳನ್ನ ಸಾಯಿಸ್ರಿ. ಏನಕ್ಕೆ ಸಾಯಿಸ್ಬೇಕು? ಮುಂದಕ್ಕೆ ಹೋದ ಏನನ್ನ ಸಾಯಿಸ್ಬೇಕು? ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವಗಳನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ವ ಜ್ಞಾನವನ್ನು. ಈ ಸ್ವಭಾವ ಏನಂತೆ? ದಿನೇ ದಿನೇ ನೂತನ. ಯಾರಿಗೆ ಹೋಲಿಕೆ ಆಗಿದೆ? ಸೃಷ್ಟಿಸಿದಾತನ. ನಿಮ್ಮನ್ನು ಸೃಷ್ಟಿಸಿದಾತನ ಹೋಲಿಕೆಯಲ್ಲಿದೆ ಮೇರೆಗೆ. ಈ ಎಲ್ಲಾ ಸ್ವಭಾವಗಳು ನಮ್ಗೆ ಯಾರು ಕಂಪೇರ್ ಮಾಡ್ಕೊಬೇಕು? ಯೇಸು ಸ್ವಾಮಿಗೆ, ದೇವ್ರ ಕಂಪೇರ್ ಮಾಡ್ಕೊಬೇಕು. ಇವೆಲ್ಲದನ್ನು ನಾವ್ ಏನ್ ಮಾಡ್ಬೇಕು? ನಮ್ಮ ಲೈಫ್ ಅಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಈ ಸ್ವಭಾವಗಳನ್ನ ಏನ್ ಮಾಡ್ಬೇಕು? ನಾವು ಸಾಯಿಸ್ಬೇಕು.
ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಓದ್ಬೇಕಾದ್ರೆ ನಮ್ಮ ಲೈಫ್ ಏನಾಗಿದೆ ಅಂತೆ 3ನೇ ವಾಕ್ಯದಲ್ಲಿ, ನಾವು ಸತ್ತಿದ್ದೀವಿ, ನಮ್ಮ ಜೀವ ಏನಾಗಿದೆ, ಕ್ರಿಸ್ತನಲ್ಲಿ ಅಡೆಯಾಗಿದೆ, ಅಡಕವಾಗಿದೆ, ಹಿಡನ್ ಆಗಿದೆ. ನಿಮ್ ಲೈಫ್ ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಇಲ್ಲ ಹೈಡಿಂಗ್ ಅಲ್ಲ ಇರೋದು ನಿಮ್ಗೆ ಬಿಟ್ಟಿದ್ದು. ಇದೆಲ್ಲ ಈ ಭೂ ಸಂಬಂಧವಾದ ಸ್ವಭಾವಗಳನ್ನ ನೀವು ಅನುಸರಿಸಿದ್ರೆ ನಿಮ್ ಲೈಫ್ ಏನಾಗ್ತಾ ಇದೆ, ಎಕ್ಸ್ಪೋಸ್ ಆಗ್ತಾ ಇದೆ. ಯಾವುದಕ್ಕೆ? ಹಾಳಾಗಕ್ಕೆ. ಭೂ ಸಂಬಂಧವಾದ ವಿಷಯಗಳಿಗೆ ಏನಾಗ್ತಾ ಇದೆ, ಎಕ್ಸ್ಪೋಸ್ ಆಗ್ತಾ ಇದೆ. ಯಾವಾಗ ನಿಮ್ ಲೈಫ್ ಎಕ್ಸ್ಪೋಸ್ ಆಗುತ್ತೋ ಹೊಟ್ಟೆ ಕಿಚ್ಚಿಗೆ, ನಿಮ್ ಲೈಫ್ ಯಾವಾಗ ದ್ವೇಷಕ್ಕೆ ಎಕ್ಸ್ಪೋಸ್ ಆಗುತ್ತೋ, ನಿಮ್ಮ ಲೈಫ್ ಯಾವಾಗ ಜಗಳಗಳಿಗೆ ಎಕ್ಸ್ಪೋಸ್ ಆಗುತ್ತೋ, ಇಲ್ಲ ನಿಮ್ ಲೈಫ್ ಯಾವಾಗ ಬೇರೆ ಬೇರೆ ಕೆಟ್ಟ ವಿಷಯಗಳಿಗೆ ಎಕ್ಸ್ಪೋಸ್ ಆಗುತ್ತೋ, ಎಕ್ಸ್ಪೋಸ್ ಆದಾಗ ನಿಮ್ ಲೈಫ್ ಏನಾಗತ್ತೆ, ಹಾಳಾಗೋಗುತ್ತೆ. ನಿಮ್ ಲೈಫ್ ನ ನೀವು ಹಾಳು ಮಾಡ್ಕೊಂತಿರೋದೇ ನೀವೇ. ಬೇಡದೇ ಇರೋದಕ್ಕೆಲ್ಲ ನಿಮ್ ಲೈಫ್ ನ ಏನ್ ಮಾಡ್ತಾ ಇದ್ದೀರಾ, ದೇವರು ಬಚ್ಚಿಡ್ಬೇಕಂತ ಇಷ್ಟಪಡ್ತಾರೆ. ಬಚ್ಚಿಟ್ಟಿರೋ ಜೀವನ ಏನ್ ಮಾಡ್ತೀರಾ ನೀವು, ಎಕ್ಸ್ಪೋಸ್ ಮಾಡ್ಕೊಂತ ಇದ್ದೀರಾ ಕೆಟ್ಟದ ವಿಷಯಗಳಿಗೆ. ಯಾವುದಕ್ಕೆ ನಿಮ್ಮ ಲೈಫ್ ನ ಎಕ್ಸ್ಪೋಸ್ ಮಾಡ್ತಿರೋ, ಯಾವುದಕ್ಕೆ ನಿಮ್ ಲೈಫ್ ನ ಬಿಟ್ಕೊಡ್ತಿರೋ, ಯಾವುದಕ್ಕೆ ನಿಮ್ ಲೈಫ್ ನ ಓಪನ್ ಮಾಡ್ತಿರೋ, ಅದು ನಿಮ್ ಲೈಫ್ ನ ಹಾಳು ಮಾಡುತ್ತೆ. ಆದ್ರೆ ನಮ್ ಲೈಫ್ ಏನಾಗಿದೆ ಅಂತೆ, ಕ್ರಿಸ್ತನಲ್ಲಿ ಮರೆಯಾಗಿದೆ. ಅದಲ್ಲೇ ಮರೆಯಾಗಿರಾಕ್ ಬಿಡಿ, ಸೇಫ್ ಆಗಿರ್ರಿ. ಅದನ್ನ ಬಿಟ್ಟು ಬೇಡದಿರೋ ವಿಷಯಗಳಿಗೆಲ್ಲ ನೀವೇನ್ ಮಾಡ್ತಾ ಇದೀರಾ, ಭೂ ಸಂಬಂಧವಾದ ವಿಷಯಗಳಿಗೆಲ್ಲ ನಿಮ್ ಲೈಫ್ ಏನ್ ಮಾಡ್ತಾ ಇದೀರಾ, ಎಕ್ಸ್ಪೋಸ್ ಮಾಡ್ಬಿಡ್ತಾ ಇದ್ದೀರಾ. ಬೇಡದಿರೋ ವಿಷಯಗಳೆಲ್ಲ ಡೋರ್ ಓಪನ್ ಮಾಡ್ಬಿಡ್ತಾ ಇದ್ರೆ ನಿಮ್ ಲೈಫ್ಗೆ. ಅದು ಏನ್ ಮಾಡ್ತಾ ಇದೆ, ಕೋಪ ಬಂದು ನಿಮ್ ಲೈಫ್ ನ ಹಾಳು ಮಾಡುತ್ತೆ, ದ್ವೇಷ ಬಂದು ನಿಮ್ ಲೈಫ್ ನ ಹಾಳು ಮಾಡುತ್ತೆ, ಹೊಟ್ಟೆ ಕಿಚ್ಚು ಬಂದು ನಿಮ್ ಲೈಫ್ ನ ಹಾಳು ಮಾಡುತ್ತೆ, ಜಗಳ ಬಂದು ನಿಮ್ ಲೈಫ್ ನ ಹಾಳು ಮಾಡುತ್ತೆ. ಎಲ್ಲ ಹಾಳು ಮೂಳು ಎಲ್ಲಾನು ಏನ್ ಮಾಡ್ತಾ ಇದೆ, ಬಂದು ನಿಮ್ ಲೈಫ್ ನ ಹಾಳು ಮಾಡ್ತಾ ಇದೆ. ಸೇಫ್ ಆಗಿರ್ಬೇಕಾಗಿರೋ ಲೈಫು ಹಾಳಾಗಿ ಹೋಗ್ತಾ ಇದೆ. ಏನ್ ಹೇಳ್ರಿ, ಸೇಫ್ ಆಗಿರ್ಬೇಕಾಗಿರೋ ಲೈಫ್ ಏನಾಗ್ತಾ ಇದೆ, ಹಾಳಾಗಿ ಹೋಗ್ತಾ ಇರೋದಕ್ಕೆ ಕಾರಣನೇ ನಾವೇ. ಏನಕ್ಕೆ? ಬೇಡದೇ ಇರೋದಕ್ಕೆಲ್ಲ ನಾವೇನ್ ಮಾಡ್ತಾ ಇದೀವಿ, ನಮ್ ಲೈಫ್ ನ ತೆರೆದು ಕೊಡ್ತಾ ಇದೀವಿ, ಓಪನ್ ಮಾಡ್ಬಿಡ್ತಾ ಇದೀವಿ. ಬಾ ನನ್ನ ಲೈಫ್, ಬಾ ನನ್ನ ಲೈಫಲ್ಲಿ, ಬಾ ನನ್ನ ಲೈಫಲ್ಲಿ ಅಂತ. ಇವತ್ತು ಯಾವ್ದಕ್ಕೆ ನಿಮ್ ಲೈಫ್ ನ ಹಾಳು ಮಾಡಕ್ ಬಿಟ್ಟಿದಿರೋ ಅದೆಲ್ಲದಕ್ಕೂ ಇವತ್ತಿಂದ ಡೋರ್ ಕ್ಲೋಸ್ ಮಾಡ್ರಿ. ನಿಮ್ ಲೈಫ್ ಕ್ರಿಸ್ತನಲ್ಲಿ ಸೇಫ್ ಆಗಿರ್ಲಿ. ಹಲ್ಲೆಲೂಯ. ನಿಮ್ ಲೈಫ್ ಯಾವತ್ತು ಹಾಳಾಗ್ಲೇಬಾರ್ದು. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾರೆ, ನಮ್ ಲೈಫು ಯಾವುದೇ ಕಾರಣಕ್ಕೂ ಹಾಳಾಗ್ಬಾರ್ದು. ಯಾಕೆ? ನಮ್ ಲೈಫಲ್ಲಿ ಏನಾಗಿದೆ, ಕ್ರಿಸ್ತನಲ್ಲಿ ಸೇಫ್ ಆಗಿದೆ. ಹಲ್ಲೆಲೂಯ. ಈ ಭೂ ಸಂಬಂಧವಾದ ವಿಷಯಗಳಿಂದ ನಮ್ ಲೈಫ್ ಏನಾಗ್ಬಾರ್ದು, ಹಾಳಾಗ್ಬಾರ್ದು. ಅದು ಹಾಳು ಮಾಡಕ್ ಮುಂಚೆ ಅದನ್ನ ನಾವೇನ್ ಮಾಡ್ಬೇಕು, ಅದನ್ನೇನ್ ಮಾಡ್ಬೇಕು, ನಾವು ಸಾಯಿಸ್ಬಿಡ್ಬೇಕು, ವಿಸರ್ಜಿಸ್ಬಿಡ್ಬೇಕು, ಬಿಟ್ಬಿಡ್ಬೇಕು. ನಮ್ಮನ್ನ ಹಾಳು ಮಾಡಕ್ ಮುಂಚೆನೆ ಬಿಟ್ಬಿಡ್ಬೇಕು. ಕೋಪ ಒಳ್ಳೇದೇ, ಆದ್ರೆ ಎಲ್ಲಿವರೆಗೂ ಒಳ್ಳೇದು? 6 ಗಂಟೆವರೆಗೂ, ಸೂರ್ಯ ಮುಳುಗೋವರೆಗೂನೇ ಒಳ್ಳೇದು. ಮುಳುಗದ ಮೇಲೆ ಅದಕ್ಕಿಂತ ವಿಲನ್ನು ಬೇರೆ ಯಾವುದೂ ಇರಲ್ಲ. ಯಾವುದನ್ನ ನಿಮ್ ಲೈಫಲ್ಲಿ ಎಕ್ಸ್ಪೋಸ್ ಮಾಡಿ ನಿಮ್ಮ ಲೈಫಲ್ಲಿ ತಂಗಿಸ್ಕೊಂತಿರೋ ಅದು ನಿಮ್ ಲೈಫ್ನ ಹಾಳು ಮಾಡುತ್ತೆ. 6 ಗಂಟೆ ಮೇಲೆ ನಿಮ್ ಕೋಪ ನಿಮ್ ಒಳಗಡೆ ಇತ್ತು ಅನ್ಕೊಳ್ಳಿ, ರಾತ್ರಿ ಎಲ್ಲ ಕೆಲಸ ಮಾಡಿ ನಿಮ್ಮನ್ನ ಹಾಳು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ ಮೈಂಡ್ ಚೇಂಜ್ ಆಗಿಬಿಡುತ್ತೆ, ನಿಮ್ ಯೋಚನೆಗಳು ಬದಲಾಗೋಗಿರುತ್ತೆ. ಅವ್ರ ಮುಖ ನೋಡಿದಾಗ ನಿಮ್ ರಿಯಾಕ್ಷನ್ ಚೇಂಜ್ ಆಗೋಗುತ್ತೆ. ಯಾರ ಮೇಲೆ ಕೋಪ ಬಂದಿತ್ತಲ್ಲ, ಬೆಳಗ್ಗೆ ಎದ್ಮೇಲೆ ಅವ್ರ ಮೇಲೆ ನಿಮ್ ರಿಯಾಕ್ಷನ್ ಚೇಂಜ್ ಆಗೋಗಿರುತ್ತೆ. ನಾ ಹೇಳೋದು ನಿಜ ಅಲ್ವಾ? ಎಲ್ಲ ಇಲ್ಲ ಇದ್ದೀರಾ? ಏನಕ್ಕೆ ಹಿಂಗ್ ನೋಡ್ತಾ ಇದ್ದೀರಾ? ಎಲ್ಲರಿಗೂ ಬರುತ್ತಾ ಕೋಪ? ಬರುತ್ತೆ, ಬರ್ಲಿ, ಪರವಾಗಿಲ್ಲ. ಆದ್ರೆ ಬೇಗ ಹೋಗ್ಬಿಡ್ಲಿ, ಜಾಸ್ತಿ ಹೊತ್ತು ಇಟ್ಕೊಂಬೇಡ್ರಿ. ನನ್ಗೂ ಬರುತ್ತೆ ಕೋಪ, ಆದ್ರೆ ಏನ್ ಮಾಡ್ತೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಎತ್ತಾಕ. ಯಾಕೆ? ಅದು ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ನಮಗೆ ಡ್ಯಾಮೇಜು. ನಮ್ ನೆಮ್ಮದಿನೇ ಹಾಳಾಗೋದು, ನಮ್ಮ ಸಮಾಧಾನ ಹಾಳಾಗೋದು, ನಮ್ ನಿದ್ದೆನೇ ಹಾಳಾಗೋದು, ನಮ್ ಮೈಂಡೇ ಹಾಳಾಗೋದು, ನಮ್ ಯೋಚನೆಗಳು ಹಾಳಾಗೋದು. ನಾವು ಭೂಮಿ ಮೇಲೆ ಇರೋದಕ್ಕೋಸ್ಕರ ಎಲ್ಲರಿಗೂ ಕೋಪ ಬರುತ್ತೆ. ಆದ್ರೆ ಬಂದ್ಮೇಲೆ ಅದಕ್ಕೆ ಟೆಂಟ್ ಹಾಕಿ ಮನೆಯೊಳಗಡೆನೆ ಸೇರ್ಸ್ಕೊಂಬೇಡ್ರಿ. ಅದು ಬಂದು ಒಳಗಡೆ ಸೇರ್ಕೊಂತು ಅಂದ್ರೆ ನಿಮ್ ಲೈಫು ಹಾಳಾಗತ್ತೆ.
ಪಕ್ಕದಲ್ಲಿ ಕೈ ಕೊಟ್ಟು ಕೇಳ್ರಿ, ಏನೇನ ಸೇರ್ಸ್ಕೊಂಡು ನಿಮ್ಮ ಮನೆ ಹಾಳು ಮಾಡ್ಕೊಂತ ಇದ್ದೀರಾ ಅಂತ. ಏನೇನ್ ಸೇರ್ಸ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೊಂತ ಇದ್ದೀರಾ? ನಮ್ ಲೈಫ್ ಹಾಳಾಗ್ತಿರೋದು ಆ ಕಾರಣ ಏನು? ನಾವೇ. ನಮ್ ಸೇಫ್ ಆಗಿರೋ ನಮ್ ಲೈಫ್ ನ ಏನ್ ಮಾಡ್ತಾ ಇದೀವಿ? ಬೇಡದೇ ಇರೋದಕ್ಕೆಲ್ಲ ಎಕ್ಸ್ಪೋಸ್ ಮಾಡಿ ನಮ್ ಲೈಫ್ ನ ನಾವೇ ಹಾಳು ಮಾಡ್ಕೊಂತ ಇದೀವಿ. ಏನಕ್ಕೆ ಒಂದ್ ಕೆನ್ನೆ ಕೊಡ್ರೆ ಇನ್ನೊಂದ್ ಕೆನ್ನೆಗೆ ತೋರ್ಸು ಅಂತ ಸ್ವಾಮಿ ಹೇಳಿದ್ದು? ಸೇಫ್ ಆಗಿರ್ಲಿ ನಿನ್ ಲೈಫ್, ಅದಕ್ಕೆಲ್ಲ ಎಕ್ಸ್ಪೋಸ್ ಮಾಡಬೇಡ, ಇದಕ್ಕೆಲ್ಲ ನಿನ್ ಲೈಫ್ ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಒಂದ್ ಕಪಾಳಕ್ಕೆ ಒಡ್ಸ್ಕೊಳ್ಳೋದ್ರಿಂದ ನಮ್ ಲೈಫ್ ನ ಹಾಳು ಮಾಡ್ಕೊಳ್ಳೋದೇನಕ್ಕೆ? ಒಂದ್ ಕಪಾಳಕ್ಕೆ ಒಡ್ಸ್ಕೊಂಡು ಕಪಾಳಕ್ಕೆ ಹೊಡೆದಿರೋದ್ರಿಂದ ತುಂಬಾ ಜನ ಜೈಲ್ಗೆ ಹೋಗೋರೆ. ಏನಕ್ಕೆ? ಕಪಾಳಕ್ಕೆ ಹೊಡೆದಿದ್ದಕ್ಕೆ. ಕಪಾಳಕ್ಕೆ ಓಡಿಸ್ಕೊಂಡು ತುಂಬಾ ಜನ ಸತ್ತಾಗೋರೆ. ನಮ್ ಲೈಫ್ ಯಾವಾಗ್ಲೂ ಏನಾಗಿರ್ಬೇಕು? ಸೇಫ್ ಆಗಿರ್ಬೇಕು. ಎಲ್ಲ ಹೇಳಿ, ನಮ್ ಲೈಫ್ ಸೇಫ್ ಆಗಿರ್ಬೇಕು. ಈ ಭೂ ಸಂಬಂಧವಾದ ಏನ್ ಹೇಳಿ ಏನೋ ಭೂ ಸಂಬಂಧವಾದ ಸ್ವಭಾವಗಳಿಂದ ನಾವೇನಾಗ್ಬೇಕು? ಸೇಫ್ ಆಗಿರ್ಬೇಕು. ಹಲ್ಲೆಲೂಯಾ. ಭೂ ಸಂಬಂಧವಾದ ಸ್ವಭಾವಗಳಿಂದ ನಾವೇನಾಗಿರ್ಬೇಕು? ಸೇಫ್ ಆಗಿರ್ಬೇಕು. ನಮ್ ಲೈಫ್ ಸೇಫ್ ಆಗಿರ್ಬೇಕು. ಯಾವ್ದ್ರಿಂದ ಸೇಫ್ ಆಗಿರ್ಬೇಕು ನಮ್ ಲೈಫ್ ಹೇಳ್ರಲ್ಲ? ಕೋಪದಿಂದ ಸೇಫ್ ಆಗಿರ್ಬೇಕು, ದ್ವೇಷದಿಂದ ಸೇಫ್ ಆಗಿರ್ಬೇಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ ಒಂದೊಂದೇ. ಏನೇನ್ ಗ್ಯಾಪ್ಕೊ ಬರುತ್ತೆ ಎಲ್ಲ ಬಾಯ್ಬಿಟ್ಟು ಹೇಳ್ರಿ. ಅಷ್ಟೇನಾ? 4 ಇಷ್ಟು ಬೇಗ ಆಗಿದೆ ಸೇಫ್ಟಿ ನಿಮ್ಗೆ? ಅದೇ ಕೆಟ್ಟದ್ದು ಹೇಳಕ್ಕೆ ಲಿಸ್ಟ್ ಜಾಸ್ತಿ ಇರ್ತವೆ. ನಮ್ ಲೈಫು ನಾವೇ ಸೇಫ್ ಮಾಡ್ಕೊಬೇಕು. ನಿಮ್ಮ ಆತ್ಮವನ್ನ ನೀವೇ ಕಾಪಾಡ್ಕೊಬೇಕು. ನಿಮ್ಮ ಆತ್ಮವನ್ನ ಅಲಿಯಕ್ ಬಿಡ್ಬೇಡ್ರಿ. ನಿಮ್ಮ ಆತ್ಮವನ್ನ ಏನ್ ಮಾಡ್ಬೇಡ್ರಿ? ಅಲಿಯಕ್ ಬಿಡ್ಬೇಡ್ರಿ. ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ, ನೋವು ಪಟ್ಟು 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 ನೆಮ್ಮದಿಗೋಸ್ಕರ, ಸಮಾಧಾನಕ್ಕೋಸ್ಕರ ಈ ಆತ್ಮ ಏನ್ ಮಾಡ್ತಾ ಇರ್ತವೆ? ಅಲಿತಾ ಇರ್ತವೆ. ಬದುಕಿರುವಾಗ್ಲೇ ಅಲಿತಾ ಇರ್ತದೆ. ಎಲ್ಲಾದ್ರೂ ನಂಗೆ ಸಮಾಧಾನ ಸಿಗತ್ತಾ, ಎಲ್ಲಾದ್ರೂ ನೆಮ್ಮದಿ ಸಿಗತ್ತಾ ಅಂತ. ಅದು ನಿಮ್ಗೆಲ್ಲ ಬೇಕಾಗಿರೋದು ನೆಮ್ಮದಿ. ನಿಮ್ ಒಳಗಡೆ ಇರೋ ಆತ್ಮ ಏನ್ ಮಾಡ್ತಾ ಇದೆ? ಆ ನೆಮ್ಮದಿಗೋಸ್ಕರ ಅಲಿತಾ ಇದೆ. ಬದುಕಿರುವಾಗ್ಲೇ ಇಷ್ಟು ಅಲಿತಾ ಇದ್ದೀರಾ, ಇನ್ ಸತ್ಮೇಲೆ ಎಲ್ಲಿ ಸಿಗತ್ತೆ ನಿಮ್ ನೆಮ್ಮದಿ? ಏನೇ ಪಡ್ಕೊಂಡ್ರು ಬದುಕಿರುವಾಗ್ಲೇ, ಉಸಿರಾಡುವಾಗ್ಲೇ ಪಡ್ಕೊಬೇಕು. ನೀವು ಏನೇ ಮಾಡ್ಬೇಕು ಹೇಳ್ರಿ? ನೀವು ಬದುಕಿರುವಾಗ್ಲೇ, ಉಸಿರಾಡುವಾಗ್ಲೇ ಪಡ್ಕೊಬೇಕು. ಅದ್ ಪಡ್ಕೊಬೇಕಂದ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ಲೈಫ್ನ, ಸೇಫ್ ಆಗಿರೋ ಲೈಫ್ನ ಭೂ ಸಂಬಂಧವಾದ ವಿಷಯಗಳಿಗೆ ಎಕ್ಸ್ಪೋಸ್ ಮಾಡ್ದಿರಾ ಅದನ್ನ ಕಾಪಾಡ್ಕೊಬೇಕು ನಿಮ್ ಲೈಫ್ನ. ಹಲ್ಲೆಲೂಯಾ. ನಿಮ್ ಲೈಫ್ನ ಭೂ ಸಂಬಂಧವಾದ ಸ್ವಭಾವಗಳಿಂದ ನಿಮ್ ಲೈಫ್ನ ಕಾಪಾಡ್ಕೊಬೇಕು. ಈ ಭೂ ಸಂಬಂಧವಾದ ವಿಷಯಗಳಿಂದ ಇನ್ಫೆಕ್ಷನ್ ಆಗದೆ ಇರಂಗೆ ನೀವೇನ್ ಮಾಡ್ಬೇಕು? ನಿಮ್ ಲೈಫ್ನ ಕಾಪಾಡ್ಕೊಬೇಕು. ಆದ್ರೆ ಈ ಕಾಪಾಡ್ಕೊಳ್ಳೋದ್ರಲ್ಲೇ ನಾವೇನಾಗ್ತಾ ಇದೀವಿ? ಫೇಲ್ ಆಗ್ತಾ ಇದೀವಿ. ಮುಕ್ಕಾಲ್ ಭಾಗ ಸಮಸ್ಯೆ ಎಲ್ಲಾನು ನಾವು ಕಾಪಾಡ್ಕೊಳ್ದೆ ಇರೋದ್ರಿಂದಾನೇ ಬರ್ತಾ ಇರೋದು. 4 ಜನ ಇರ್ಬೇಕಾದ್ರೆ ಬಾಯಿನ ಕಾಪಾಡ್ಕೋ, ಒಬ್ಬನೇ ಇರ್ಬೇಕಾದ್ರೆ ಹೃದಯವನ್ನ ಕಾಪಾಡ್ಕೋ. ಎಲ್ಲಾನು ನೀವು ಕಾಪಾಡ್ಕೊಳ್ಳೋದ್ರಲ್ಲೇ ಇರೋದು. ನಿಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ನೀವು ಕಾಪಾಡ್ಕೊಂಡ್ರೆ ನಿಮ್ ಲೈಫ್ ಚೆನ್ನಾಗಿರೋದು. ಎಲ್ಲ ಇಲ್ಲ ಇದ್ದೀರಾ? ಈ ಭೂ ಸಂಬಂಧವಾದ ವಿಷಯಗಳು ಯಾವುದೂ ನಮ್ಮೊಳಗಡೆ ಬರ್ದೇ ಇರಂಗೆ ನಮ್ಮನ್ನ ಕಾಪಾಡ್ಕೊಂಡ್ರೆ ಮಾತ್ರನೇ ನಾವು ನೆಮ್ಮದಿಯಾಗಿರಕ್ ಸಾಧ್ಯ, ಸಮಾಧಾನವಾಗಿರಕ್ ಸಾಧ್ಯ, ಸಂತೋಷವಾಗಿರಕ್ ಸಾಧ್ಯ, ಆರೋಗ್ಯವಾಗಿರಕ್ ಸಾಧ್ಯ. ಅಲ್ಲ, ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಇದೆಯಾ? ಇಲ್ಲ. ಹೆಂಗ್ ಬರ್ತದೆ ಕ್ಯಾನ್ಸರ್? ಎಲ್ಲಿಂದ ಬರ್ತದೆ? ಒಳಗಡೆ ಇರಲ್ಲ ಕ್ಯಾನ್ಸರು, ಇಲ್ಲಿಂದನೋ ಉಂಟಾಗ್ಬಿಡ್ತವೆ. ಯಾವ್ದಕ್ಕೂ ಎಕ್ಸ್ಪೋಸ್ ಮಾಡಿರ್ತೀವಿ ನಮ್ಮ ಬಾಡಿನ, ಅದೇನಾಯ್ತದೆ? ಎಂಟ್ರಿ ಆಗತ್ತೆ. ನಮ್ಮ ಬಾಡಿಯಲ್ಲಿ ಏಡ್ಸ್ ಇದೆಯಾ? ಇಲ್ಲ.
ನಮ್ಮ ಬಾಡಿಯಲ್ಲಿ ಶುಗರ್ ಇದೆಯಾ? ಕೆಟ್ಟ ವಿಷಯಗಳಿಗೆ ಯಾವುದನ್ನ ನಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ತೀವೋ ಅದನ್ನ ಒಳಗಡೆ ಬರುತ್ತೆ. ಒಳಗಡೆ ಬಂದ್ರೆ ನಮ್ಮನ್ನ ಏನ್ ಮಾಡ್ತವೆ? ಹಾಳು ಮಾಡುತ್ತೆ. ಏನ್ ಸ್ವಾಮಿ ಏನ್ ಹೇಳ್ತಾರೆ? ತಿಂದು ಒಳಗಡೆ ಹೋಗಿದ್ದಲ್ಲ ಹಾಳು ಮಾಡೋದು, ಒಳಗಡೆ ಸೇರ್ಸ್ಕೊಂಡಿದ್ದೀರಾ ಅದು ಹೊರಗಡೆ ಅಲ್ಲ. ಆ ಒಳಗಡೆ ಏನಕ್ಕೆ ಸೇರ್ಸ್ಕೊಂಡ್ರಿ ಅದನ್ನ? ಅಂದ್ರೆ ಏನ್ ಮಾಡಿದೀರಾ? ಆಲ್ರೆಡಿ ಅವುಗಳಿಗೆ ನೀವೇನ್ ಮಾಡಿದೀರಾ? ನಿಮ್ ಲೈಫ್ ನ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದೀರಾ, ಓಪನ್ ಮಾಡ್ಬಿಟ್ಬಿಟ್ಟಿದ್ದೀರಾ ಅವುಗಳಿಗೆ. ಒಳಗಡೆಯಿಂದ ಏನ್ ಬರ್ತಾವಂತೆ? ಒಳಗಡೆಯಿಂದ ಏನೇನ್ ಬರ್ತವೆ? ಮನುಷ್ಯನ ಒಳಗಡೆಯಿಂದ ಏನೇನ್ ಬರ್ತವೆ? ಕೋಪ, ಕ್ರೋಧ, ಮದ, ಮತ್ಸರ, ದ್ವೇಷ, ಇವೆಲ್ಲ ಏನಾಗ್ಬಿಟ್ಟಿದೀವಿ ಆಲ್ರೆಡಿ ಎಕ್ಸ್ಪೋಸ್ ಮಾಡ್ಬಿಟ್ಟಿದೀವಿ. ಈ ಸ್ವಭಾವಗಳಿಗೆ ಏನ್ ಮಾಡ್ಬಿಟ್ಟಿದೀವಿ? ನಮ್ಮ ಲೈಫ್ ನ ಓಪನ್ ಮಾಡಿ ಬಿಟ್ಕೊಟ್ಬಿಟ್ಟಿದೀವಿ. ಅವೆಲ್ಲ ಒಳಗಡೆ ಬಂದು ಆಲ್ರೆಡಿ ಸ್ಟೋರ್ ಆಗ್ಬಿಟ್ಟಿದೆ. ಒಳಗಡೆ ಆಲ್ರೆಡಿ ಬಂದಿರೋದು ಹೊರಗಡೆ ಬರಕ್ ಸ್ಟಾರ್ಟ್ ಆದ್ರೆ ನಿಮ್ ಲೈಫ್ ಖತಮ್. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಯಾವ್ದಕ್ಕೆ ನಿಮ್ ಲೈಫ್ ನ ಎಕ್ಸ್ಪೋಸ್ ಮಾಡಿ ಬೇಡದಿರೋದನ್ನೆಲ್ಲ ಒಳಗಡೆ ಸೇರ್ಸಿಟ್ಕೊಂಡಿದ್ದೀರಾ? ಸೊ ಎಲ್ಲದಕ್ಕೂ ನಾವು ಕೆಟ್ಟ ವಿಷಯಗಳಿಗೆ ಎಕ್ಸ್ಪೋಸ್ ಮಾಡಿ ಒಳಗಡೆ ಏನ್ ಮಾಡಿದೀವಿ? ನಾವು ಸೇರ್ಸಿಟ್ಕೊಂಡ್ಬಿಟ್ಟಿದೀವಿ. ಅವಾಗ್ಲೇ ಓದಿದ್ರಲ್ಲ ಒಂದ್ ಪಾಯಿಂಟ್, ಏನು? ಕೆಟ್ಟದನ್ನ ಏನ್ ಮಾಡಲ್ಲ ಪ್ರೀತಿ, ಕೆಟ್ಟದನ್ನ ಸಂತೋಷ ಪಡಲ್ಲ, ಸತ್ಯಕ್ಕೆ ಏನ್ ಮಾಡುತ್ತೆ? ಜಯವಾಗ್ಲೇನು. ಕೆಟ್ಟದ್ರ ಮೆಮೊರಿ ಪ್ರೀತಿಗೆ ಇರಲ್ಲ, ಗುರ್ತಿರಲ್ಲ. ಆದ್ರೆ ನಮಗೆ ಎಲ್ಲ ಮೆಮೊರಿನೂ ಯಾವ್ದು ಗುರ್ತಿರುತ್ತೆ ಹೇಳ್ರಿ? ಕೆಟ್ಟದ್ ಮಾತ್ರನೇ. ಯಾಕೆ? ನಮ್ ಲೈಫ್ ಎಲ್ಲ ಏನಕ್ಕೆ ಮಾಡ್ಬಿಡಿ ಏನಕ್ಕೆ ಎಕ್ಸ್ಪೋಸ್ ಮಾಡಿದೀವಿ? ಕೆಟ್ಟದಕ್ಕೆ ಎಕ್ಸ್ಪೋಸ್ ಮಾಡಿದೀವಿ. ಬರೀ ಕೆಟ್ಟದಕ್ಕೆ ನಿಮ್ ಲೈಫ್ ನ ಬಿಟ್ಕೊಟ್ಬಿಟ್ರೆ ಒಳ್ಳೇದು ಎಲ್ಲಿಂದ ಆಗ್ಬೇಕು? ನಿಮ್ ಲೈಫಲ್ಲಿ ಒಳ್ಳೇದಾಗತ್ತಾ? ನಿಮ್ ಲೈಫಲ್ಲಿ ಕೇಳ್ರಿ ಪಕ್ಕದಲ್ಲಿ, ಬರೀ ಕೆಟ್ಟದಕ್ಕೆ ನಿಮ್ ಲೈಫ್ ನ ಬಿಟ್ಕೊಟ್ಟಿದ್ದೀರಾ, ಇನ್ನು ಒಳ್ಳೇದು ಎಲ್ಲಿಂದ ಆಗತ್ತೆ ನಿಮ್ ಲೈಫಲ್ಲಿ ಅಂತ? ಆದ್ರೆ ನಮ್ ಲೈಫ್ ಏನಾಗಿದೆ ಅಂತೆ? ಕ್ರಿಸ್ತನಲ್ಲಿ ಮರೆಯಾಗಿದೆ. ಕ್ರಿಸ್ತನಲ್ಲಿ ಮರೆಯಾಗಿರೋ ಲೈಫ್ ಹೆಂಗಿರ್ಬೇಕು ಹೇಳ್ರಿ? ಚಿಂತೆ ಇಲ್ಲದೆ ಇರಬೇಕು, ಸಮಾಧಾನವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು, ಆರೋಗ್ಯವಾಗಿರ್ಬೇಕು, ಆಮೇಲೆ ಸಂತೋಷವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು. ಈ ತರ ಎಲ್ಲಾ ಒಳ್ಳೆ ವಿಷಯಗಳಿಂದ ಏನಾಗ್ಬೇಕು? ನಮ್ಮ ಲೈಫು ಸೇರಿಸಲ್ಪಡ್ಬೇಕು. ಈ ಎಲ್ಲ ಒಳ್ಳೆ ವಿಷಯಗಳಿಂದ ನಮ್ಮ ಲೈಫ್ ಏನಾಗಿರ್ಬೇಕು? ಕೂಡಿಸಿರ್ಬೇಕು. ಆದ್ರೆ ನಾವು ಹಂಗಿರ್ಬೇಕಾಗಿರೋರು ಬೇಡದಿರೋದಕ್ಕೆಲ್ಲ ನಮ್ಮ ಲೈಫ್ ನ ಎಕ್ಸ್ಪೋಸ್ ಮಾಡಿ ಬಿಟ್ಕೊಟ್ಟು ನಮ್ ಲೈಫ್ ನ ಏನ್ ಮಾಡ್ತಾ ಇದೀವಿ? ಹಾಳು ಮಾಡ್ಕೊಂತಾನೇ ಇದೀವಿ. ಬೈಬಲ್ ಓದ್ತಾ ಇದ್ದೀರಾ, ಆದ್ರೆ ನಿಮ್ ಲೈಫ್ ಹಾಳು ಮಾಡ್ಕೊಂತ ಇದ್ದೀರಾ. ಬೈಬಲ್ ಓದ್ಕೊಂಡೆ ನಿಮ್ ಲೈಫ್ ನ ಹಾಳು ಮಾಡ್ಕೊಂತ ಇದ್ದೀರಾ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ಕೊಂಡೆ ನಿಮ್ ಲೈಫ್ ನ ಏನ್ ಮಾಡ್ತಾ ಇದ್ದೀರಾ? ನೀವು ಹಾಳು ಮಾಡ್ಕೊಂತ ಇದ್ದೀರಾ. ಉಪವಾಸ ಮಾಡ್ತಾ ಇದ್ದೀರಾ, ಉಪವಾಸ ಮಾಡ್ಕೊಂತಾನೆ ನಿಮ್ ಲೈಫ್ ನ ನೀವ್ ಏನ್ ಮಾಡ್ತಾ ಇದ್ದೀರಾ? ಹಾಳು ಮಾಡ್ಕೊಂತ ಇದ್ದೀರಾ. ಆದ್ರೆ ಇದರಲ್ಲಿ ಕೆಟ್ಟ ವಿಷಯ ಏನಂದ್ರೆ, ನಿಮಗ್ ಗೊತ್ತಿಲ್ದಿರೇ ನೀವು ಲೈಫ್ ನ ಹಾಳು ಮಾಡ್ಕೊಂತ ಇದ್ದೀರಾ. ಆದ್ರೆ ನೀವ್ ಅನ್ಕೊಂತ ಇದ್ದೀರಾ ನಾನೇ ಬೆಸ್ಟ್ ಅಂತ. ಏನ್ ಹೇಳ್ರಿ? ನಿಮಗ್ ಗೊತ್ತಿಲ್ದಿರ ನಿಮ್ ಲೈಫ್ ನ ಹಾಳು ಮಾಡ್ಕೊಂಡು ನೀವ್ ಅನ್ಕೊಂತ ಇದ್ದೀರಾ ನಾನೇ ಬೆಸ್ಟ್, ನಾನು ಸೂಪರ್ ಆಗಿ ಪ್ರೇಯರ್ ಮಾಡ್ತೀನಿ, ಬೈಬಲ್ ಓದ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ನಾನ್ ಸೂಪರ್ ಅಂತ ಏನ್ ಮಾಡ್ತಾ ಇದ್ದೀರಾ? ನಿಮಗ್ ನೀವೇ ಬೆಸ್ಟ್ ಅನ್ಕೊಂತ ಇದ್ದೀರಾ. ಆದ್ರೆ ಒಳಗಡೆ ನಿಮ್ಮನ್ನ ನೀವೇ ಹಾಳು ಮಾಡ್ಕೊಂತ ಇರೋದು ನಿಮ್ಗೆ ಗೊತ್ತಿಲ್ಲ. ನಿಮ್ಮನ್ನ ನೀವು ಹಾಳು ಮಾಡ್ಕೊಬೇಕಾ ಇಲ್ಲ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಬೇಕಾ? ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಬೇಕಂದ್ರೆ ಈ ಭೂ ಸಂಬಂಧವಾದ ಸ್ವಭಾವಗಳು ಯಾವ್ದನ್ನು ಒಳಗಡೆ ಬರ್ದೇರಂಗೆ ನಿಮ್ಮನ್ನ ಲೈಫ್ ನ ನೀವು ಕಾಪಾಡ್ಕೊಬೇಕು. ಹಲ್ಲೆಲೂಯ. ಇದು ಯಾವ್ದು ನಿಮ್ ಲೈಫ್ ನ ಹಾಳು ಮಾಡಕ್ಕೆ ಬಿಡಬಾರ್ದು. ಹಲ್ಲೆಲೂಯ. ಇವು ಯಾವುದು ನಮ್ಮ ಲೈಫ್ ನ ಏನ್ ಮಾಡ್ಬಾರ್ದು? ನಾವು ಹಾಳು ಮಾಡಕ್ಕೆ ಬಿಡಬಾರ್ದು. ನಮ್ಮ ಲೈಫ್ ನ ಹಾಳು ಮಾಡಕ್ಕೆ ಬಿಡಬಾರ್ದು.
ಸೊ ಈ ಭೂ ಸಂಬಂಧದ ವಿಷಯಗಳು ಏನ್ ಮಾಡ್ಬೇಕು? ನಾವು ಸಾಯಿಸ್ಬೇಕು, ವಿಸರ್ಜಿಸ್ಬೇಕು. ಏನ್ ಮಾಡ್ಬೇಕು ಹೇಳಿ? ವಿಸರ್ಜನೆ ಮಾಡ್ಬೇಕು. ವಿಸರ್ಜನೆ ಅಂದ್ರೆ ಅರ್ಥ ಏನು? ಆತ್ಮಿಕವಾಗಿರುವಂತ ಲೂಸ್ ಮೋಷನ್ ಟ್ಯಾಬ್ಲೆಟ್ ಇವತ್ತು ಹಾಕೊಳ್ಳಿ, ಸ್ಪಿರಿಚುವಲ್ ಲೂಸ್ ಮೋಷನ್ ಟ್ಯಾಬ್ಲೆಟ್. ಅವೆಲ್ಲ ಏನಾಗ್ಬೇಕು? ಎಲ್ಲ ವಿಸರ್ಜನೆ. ಅರ್ಥ ಏನು? ಎಲ್ಲ ಹೊರಗಡೆ ಬಂದ್ಬಿಡ್ಬೇಕು. ಅಟ್ ಎ ಟೈಮು ಏನ್ ಮಾಡ್ಬೇಕು? ಅವೆಲ್ಲ ಹೊರಗಡೆ ಬಂದ್ಬಿಡ್ಬೇಕು. ಎಲ್ಲಿವರೆಗೂ ಒಳಗಡೆ ಇರುತ್ತೋ ಅಲ್ಲಿವರೆಗೂ ನಮ್ ಲೈಫ್ ಏನಾಗ್ತಾ ಇರುತ್ತೆ? ಡ್ಯಾಮೇಜು, ಪ್ರಾಬ್ಲಮ್ ಅಲ್ಲೇ ಇರುತ್ತೆ. ಅದು ನಾವು ಹೊರಗಡೆ ಬರ್ಬೇಕು, ಹೊರಗಡೆ ಬರಕ್ ಬಿಡ್ಬೇಕು. ಒಂದೇ ಸರಿ ಹೊರಗಡೆ ಬರ್ಬೇಕು. ಏನ್ ಹೇಳಿ? ಬರ್ಬೇಕು, ಒಂದೇ ಸರಿ ಬರ್ಬೇಕು. ಹನ್ನೆರಡನೇ ವಾಕ್ಯ, 3ನೇ ಅಧ್ಯಾಯ 12ನೇ ವಾಕ್ಯ, 12:13. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ನೀವೆಲ್ಲ ಏನಂತೆ? ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿಸರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳ್ರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕಂತೆ? ತಪ್ಪು ಹೊರಿಸೋ ರೀಸನ್ ಇದ್ರೂ ಕೂಡ ನೀವು ತಪ್ಪು ಹೊರ್ಸಕ್ಕೆ ಕಾರಣ ಹುಡುಕ್ತಾ ಇರ್ತೀರಲ್ಲ. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ಕೊತಾ ಇದ್ದೀರಾ? ನಮ್ ಸ್ವಭಾವ ಏನು? ತಪ್ಪು ಹೊರ್ಸಕ್ಕೆ ಹುಡುಕ್ತಾ ಇರ್ತೀವಿ ಕಾರಣನ. ಆದ್ರೆ ದೇವರ ಸ್ವರೂಪದಲ್ಲಿರೋ ಮನುಷ್ಯ ಏನ್ ಮಾಡ್ಬೇಕಂತೆ? ತಪ್ಪು ಹುಡುಕಕ್ಕೆ ಕಾರಣ ಇದ್ರೂನು ಏನ್ ಮಾಡ್ಬಾರ್ದಂತೆ? ಹೊರಿಸಬಾರ್ದಂತೆ. ತಪ್ಪು ಹೊರಿಸಿರ ಏನ್ ಮಾಡ್ಬೇಕಂತೆ? ಒಬ್ರಿಗೊಬ್ರು ಸಹಿಸ್ಕೊಬೇಕಂತ. ಆಮೇಲೆ ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಿಮ್ಮನ್ನ ಕ್ಷಮಿಸಿ ನಿಮ್ ಲೈಫ್ ನ ಪ್ರೊಟೆಕ್ಟ್ ಮಾಡ್ತಾ ಇದಾರಲ್ಲ ದೇವ್ರು, ಅದೇ ತರನೇ ನೀವೇನ್ ಮಾಡ್ಬೇಕು? ಒಬ್ಬನ ಕ್ಷಮಿಸಿ ಅವ್ರ ಲೈಫ್ ನು ಏನ್ ಮಾಡ್ಬೇಕು? ನೀವು ಪ್ರೊಟೆಕ್ಟ್ ಮಾಡ್ಬೇಕು. ಯೇಸು ಸ್ವಾಮಿ ನಮಗ್ ಸೇವಿಯರು, ನಾವು ನಮ್ಮ ಪಕ್ಕದ ಮನೆಯವ್ರಿಗೆ ಸೇವಿಯರು. ಯೇಸು ಸ್ವಾಮಿ ನಮಗ್ ಸೇವಿಯರು, ನಾವು ನಮ್ಮ ಸ್ನೇಹಿತರಿಗೆ ನಾವೇ ಸೇವಿಯರು. ಮತ್ತೊಬ್ಬರನ್ನ ಕಾಪಾಡ್ಬೇಕಾಗಿರೋ ನೀವೇ ಅವ್ರನ್ನ ಹಾಳು ಮಾಡೋದಕ್ಕೆ ಕಾರಣವಾಗ್ಬಿಟ್ರೆ ಇನ್ ದೇವರು ನಿಮ್ಮನ್ನ ಎಲ್ಲಿಂದ ಕಾಪಾಡ್ತಾರೆ? ಇಲ್ಲಿ ಏನ್ ಹೇಳ್ತಾರ? ದೇವರು ನಿಮ್ಮನ್ನ ಕ್ಷಮಿಸಿದ ಪ್ರಕಾರವಾಗಿ ನೀವು ಕ್ಷಮಿಸ್ಬೇಕು. ದೇವ್ರು ನಿಮ್ಮನ್ನ ಕಾಪಾಡಿದ್ರೆ ನೀವು ಏನ್ ಮಾಡ್ಬೇಕು? ಕಾಪಾಡ್ಬೇಕು. ದೇವ್ರು ನಿಮ್ಮನ್ನ ಪ್ರೀತಿ ಮಾಡಿದ್ರೆ ನೀವು ಏನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ದೇವ್ರು ನಿಮ್ಮನ್ನ ಸಹಿಸ್ಕೊಂಡ್ರೆ ನೀವು ಏನ್ ಮಾಡ್ಬೇಕು? ಸಹಿಸ್ಕೊಬೇಕು. ನಿಮ್ ಮೇಲೆ ತಪ್ಪು ಹೊರ್ಸಕ್ ಕಾರಣ ಇದ್ರೂ ತಪ್ಪು ಹೊರಿಸ್ದೇ ಹೋದ್ರೆ ನೀವು ಏನ್ ಮಾಡ್ಬೇಕು? ಬೇರೆಯವ್ರಿಗೆ ತಪ್ಪು ಹೊರಿಸ್ಬಾರ್ದು. ದೇವ್ರು ನಿಮ್ಮ ಮೇಲೆ ಚಾಡಿ ಹೇಳ್ತಾರ? ಹೇಳಲ್ಲ. ನೀವು ಏನ್ ಮಾಡ್ಬೇಕು? ಚಾಡಿ ಹೇಳ್ಬಾರ್ದು. ನೀವ್ ಮಾಡೋ ಕೆಟ್ಟದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾರ ದೇವ್ರು? ಇಲ್ಲ. ನೀವು ಏನ್ ಮಾಡ್ಬಾರ್ದು? ಮೈಂಡಲ್ಲಿ ಇಟ್ಕೋಬಾರ್ದು. ಕೆಟ್ಟದಕ್ಕೆ ಯಾವುದಕ್ಕೂ ನಮ್ ಲೈಫ್ ನ ಎಕ್ಸ್ಪೋಸ್ ಮಾಡಬಾರ್ದು. ಹಲ್ಲೆಲೂಯಾ. ಗಟ್ಟಿಯಾಗಿ ದೃಢವಾಗಿ ಇವತ್ತಿದೆ ನಂಬ್ರಿ. ಭೂ ಸಂಬಂಧವಾದ ವಿಷಯಗಳಿಗೆ ನನ್ನ ಲೈಫ್ ನ ಎಕ್ಸ್ಪೋಸ್ ಮಾಡಲ್ಲ. ಎಲ್ಲ ಬಾಯ್ಬಿಟ್ಟು ಮಾಡಿ. ಭೂ ಸಂಬಂಧವಾದ ವಿಷಯಗಳಿಗೆ ನಮ್ಮ ಲೈಫ್ ನ ಎಕ್ಸ್ಪೋಸ್ ಮಾಡಲ್ಲ, ಬಿಟ್ಕೊಡಲ್ಲ, ತೆರೆದುಕೊಡಲ್ಲ. ನಮ್ ಲೈಫ್ ಹಾಳಾಗೋದಕ್ಕೆ ಕಾರಣನೇ ನಾವೇ. ನಮ್ ಲೈಫ್ ನ ನಾವೇ ಹಾಳು ಮಾಡ್ತಾ ಇದೀವಿ. ಬೇಡದೆಲ್ಲ ಬೇಡದೇ ಇರೋ ವಿಷಯಗಳಿಗೆಲ್ಲ ನಮ್ ಲೈಫ್ ನ ಬಿಟ್ಕೊಟ್ಟು ನಮ್ ಲೈಫ್ ನ ಏನ್ ಮಾಡ್ತಾ ಇದೀವಿ? ಹಾಳು ಮಾಡ್ತಾ ಇದೀವಿ. ಚೆನ್ನಾಗಿರ್ಬೇಕಾಗಿರೋ ಲೈಫ್ ಇದು, ನೆಮ್ಮದಿಯಾಗಿರ್ಬೇಕಾಗಿರೋ ಲೈಫು, ಆರೋಗ್ಯವಾಗಿರ್ಬೇಕಾಗಿರೋ ಲೈಫು, ಸಮಾಧಾನವಾಗಿರ್ಬೇಕಾಗಿರೋ ಲೈಫ್, ಸಂತೋಷವಾಗಿರ್ಬೇಕಾಗಿರೋ ಲೈಫು, ಖುಷಿಯಾಗಿ ನಗ್ನಗ್ತಾ ಇರ್ಬೇಕಾಗಿರೋ ಲೈಫ್ ನ ನಾವೇನ್ ಮಾಡ್ತಾ ಇದೀವಿ? ಬೇಡದಿರೋದಕ್ಕೆಲ್ಲ ಬಿಟ್ಕೊಟ್ಟು ಲೈಫ್ ನ ಹಾಳು ಮಾಡ್ತಾ ಇದೀವಿ. ಇನ್ಮೇಲೆ ಇವತ್ತಿಂದ ನಮ್ ಲೈಫ್ ನಾವು ಹಾಳು ಮಾಡ್ಕೊಬಾರ್ದು, ಬೇರೆಯವ್ರ ಲೈಫ್ ಹಾಳು ಮಾಡಬಾರ್ದು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇವತ್ತಿಂದ ನಮ್ ಲೈಫ್ ನಾವು ಹಾಳು ಮಾಡ್ಕೊಬಾರ್ದು, ಬೇರೆಯವ್ರ ಲೈಫ್ ಹಾಳು ಮಾಡಬಾರ್ದು. ಈ ಭೂ ಸಂಬಂಧದ ವಿಷಯಗಳಿಗೆ ನಮ್ ಲೈಫ್ ನ ಏನ್ ಮಾಡಲ್ಲ? ಇವತ್ತಿಂದ ಬಿಟ್ಕೊಡಲ್ಲ. ಎಲ್ಲ ಅರಿಕೆ ಮಾಡಿ. ಭೂ ಸಂಬಂಧದ ವಿಷಯಗಳಿಗೆ ನಮ್ ಲೈಫ್ ನ
ಬಿಟ್ಕೊಡಲ್ಲ. ಭೂ ಸಂಬಂಧವಾದ ವಿಷಯಗಳಿಗೆ ನಮ್ಮ ಲೈಫ್ನ ಬಿಟ್ಕೊಡಲ್ಲ. ಭೂ ಸಂಬಂಧವಾದ ವಿಷಯಗಳಿಗೆ ನಮ್ಮ ಲೈಫ್ನ ಬಿಟ್ಕೊಡಲ್ಲ. ಇವತ್ತು ನಿಮ್ ಲೈಫ್ ಚೆನ್ನಾಗಿರ್ಬೇಕಾ ಹಾಳಾಗ್ಬೇಕಾ? ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಂದ್ರೆ ಈ ಎಲ್ಲ ವಿಷಯಗಳಿಗೂ ನಿಮ್ ಲೈಫ್ನ ಏನ್ ಮಾಡ್ಬೇಡಿ, ಬಿಟ್ಕೊಡ್ಬೇಡಿ. ಆಮೇಲೆ ಇವತ್ತಿಂದ ನಿಮ್ ಲೈಫಿನ ಏನ್ ಮಾಡ್ಬೇಕು, ದೇವರಲ್ಲಿ ಕಾಪಾಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ನಮ್ಮ ಲೈಫ್ ಏನಾಗಿದೆ, ಮರೆಯಾಗಿದೆ. ಯಾವ್ದ್ಯಾವ್ದ್ರಿಂದ ಮರೆಯಾಗಿದೆ? ಕೋಪದಿಂದ, ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಮೋಸ, ವಂಚನೆ, ಇವೆಲ್ಲದ್ರಿಂದ ನಮ್ಮ ಲೈಫ್ ಏನಾಗಿದೆ, ಸೇಫ್ ಆಗಿದೆ. ಇವೆಲ್ಲದ್ರಿಂದ ಏನಾಗಿದೆ, ನಮ್ಮ ಲೈಫು ಕ್ರಿಸ್ತನಲ್ಲಿ ಸೇಫ್ ಆಗಿದೆ. ಸೇಫ್ ಆಗಿರೋದನ್ನ ಸೇಫ್ ಆಗಿರಕ್ ಬಿಡಿ. ಚೆನ್ನಾಗಿರುತ್ತೆ ನಿಮ್ ಜೀವನ, ನೆಮ್ಮದಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ, ಏನು ಟೆನ್ಷನ್ ಇಲ್ದರ ಬದುಕ್ತೀರಾ. ಹಲ್ಲೆಲೂಯಾ. ಸೇಫ್ ಆಗಿರೋ ಲೈಫ್ನ ಸೇಫ್ ಆಗಿರಕ್ಕೆ ಬಿಡಿ. ಬೇಡದಿರೋ ವಿಷಯಗಳಿಗೆ ಬಿಟ್ಕೊಡ್ಬೇಡ್ರಿ. ಹಲ್ಲೆಲೂಯಾ. ಬೇಡದಿರೋ ವಿಷಯಗಳಿಗೆ ಬಿಟ್ಕೊಡ್ಬೇಡಿ. ನೆಕ್ಸ್ಟ್ ವಾಕ್ಯಂಗೆ ಓದಿ. ಹ್ಮ್ 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 ಇದೆಲ್ಲದಕ್ಕಿಂತ ಪ್ರೀತಿಯನ್ನ ಧರಿಸಿಕೊಳ್ಳಿ. ಎಲ್ಲಾದ್ರ ಮೇಲೂ ಮಾತಲ್ಲೂ ಪ್ರೀತಿ ಇರಬೇಕು, ಯೋಚನೆಯಲ್ಲೂ ಪ್ರೀತಿ ಇರಬೇಕು, ನೀವು ಮಾಡೋ ಐಡಿಯಾಗಳಲ್ಲೂ ಪ್ಲಾನ್ಗಳಲ್ಲೂ ಪ್ರೀತಿ ಇರಬೇಕು, ನಿದ್ದೆ ಮಾಡ್ಬೇಕಾದ್ರೆ ಕನ್ಸಲ್ಲೂ ಪ್ರೀತಿ ಇರಬೇಕು. ಯಾವ್ದ್ರಲ್ಲೂ ಕೆಟ್ಟದ್ದು ನಿಮ್ಮ ಲೈಫಲ್ಲಿ ಬರ್ದಿರಂಗೆ ನಿಮ್ಮನ್ನ ನೀವು ಕಾಪಾಡ್ಕೊಬೇಕು. ಹಲ್ಲೆಲೂಯಾ. ಪ್ರೀತಿ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಕಾಪಾಡುತ್ತೆ, ನಮ್ಮ ಲೈಫ್ನ ಕಾಪಾಡುತ್ತೆ, ನೆಮ್ಮದಿಯಾಗಿರಕ್ ಮಾಡುತ್ತೆ. ಪ್ರೀತಿ ಅನ್ನೋದು ಏನ್ ಮಾಡುತ್ತೆ ಹೇಳಿ, ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡುತ್ತೆ. ಪ್ರೀತಿ ಇದ್ರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ನಗ್ನಗ್ತಾ ಇರ್ತೀವಿ, ಸಂತೋಷವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಪ್ರೀತಿ ಇದ್ರೆ ಚೆನ್ನಾಗಿರ್ತೀವಿ, ಖುಷಿಯಾಗಿ. ಎಲ್ಲಿ ಪ್ರೀತಿ ಇರಲ್ವೋ ಅಲ್ಲಿ ದ್ವೇಷ ಇರುತ್ತೆ, ಮೋಸ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಇವೆಲ್ಲ ಎಲ್ಲಿರ್ತಾವೋ ಅಲ್ಲಿ ಏನಿರಲ್ಲ ಹೇಳಿ, ಅವ್ರ ಆತ್ಮಗಳಿಗೆ ವಿಶ್ರಾಂತಿ ಇರಲ್ಲ, ಅವ್ರ ಆತ್ಮಗಳಿಗೆ ನೆಮ್ಮದಿ ಇರಲ್ಲ. ಅಲಿತಾ ಇರ್ತವೆ, ನಿದ್ದೆಯಲ್ಲೂ ಅಲಿತಾ ಇರ್ತೇವೆ, ನಿದ್ದೆ ಮಾಡ್ದಿರ ಅಲಿತಾ ಇರ್ತೇವೆ. ಇವತ್ತು ನಮ್ಮ ಆತ್ಮಗಳು ಹಂಗಿರಬಾರ್ದು. ನಮ್ಮ ಆತ್ಮ ಏನಾಗಿರ್ಬೇಕು, ಕ್ರಿಸ್ತನಲ್ಲಿ ಸೇಫ್ ಆಗಿದೆ. ನಮ್ಮ ಆತ್ಮಗಳು ಏನಾಗಿದೆ, ಕ್ರಿಸ್ತನಲ್ಲಿ ಸೇಫ್ ಆಗಿದೆ. ಈ ನಮ್ಮ ಆತ್ಮವನ್ನ ಏನ್ ಮಾಡ್ಬಾರ್ದು, ಬೇಡದಿರೋದಕ್ಕೆ ಬಿಟ್ಕೊಟ್ಬಾರ್ದು. ಹಲ್ಲೆಲೂಯಾ. ಎಲ್ಲ ಇರೋ ಜಾಗದಲ್ಲಿ ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಯೇಸುವೇ, ಯೇಸುವೇ ನೀನೊಳ್ಳೆವ, ಯೇಸುವೇ ನೀನೊಳ್ಳೆವ, ಯೇಸುವೇ ನೀನೊಳ್ಳೆವ, ಯೇಸುವೇ ನೀನೊಳ್ಳೆವ. ಒಡೆಯಲ್ಪಟ್ಟ ಸಮಯದಲ್ಲಿ ಜೊತೆಯಾಗಿ ನಿಂತಿರುವೆ, ನೀನು ಒಳ್ಳೆಯವ, ತುಂಬಾ ಒಳ್ಳೆಯವ, ನೀನು ಒಳ್ಳೆಯವ ನನಗೆ, ನೀನು ಒಳ್ಳೆಯವ, ತುಂಬಾ ಒಳ್ಳೆಯವ, ನೀನು ಒಳ್ಳೆಯವ ನನಗೆ. ಒಡೆಯಲ್ಪಟ್ಟ ಸಮಯದಲ್ಲಿ ಜೊತೆಯಾಗಿ ನಿಂತೆ, ನನಗೆ ಒಳ್ಳೆಯವ, ತುಂಬಾ ಒಳ್ಳೆಯವ, ನನಗೆ ಒಳ್ಳೆಯವ ಎಂದು. ನಿನ್ನ ಹಾಗೆ ಯಾರುಂಟು, ಒಳ್ಳೇದ್ ಮಾಡಲು ನೀನುಂಟು, ನಿನ್ನಂತಾನೇ ನಂಬಿರುವೆನು ದೇವಾ,
ನಿನ್ನ ಹಾಗೆ ಯಾರುಂಟು, ಒಳ್ಳೇದ್ ಮಾಡಲು ನೀನುಂಟು, ನಿನ್ನಂತಾನೇ ನಂಬಿರುವೆನು ದೇವಾ. ಅಪ್ಪ ತಂದೆಯ ದೇವರೇ, ನಿನ್ನ ನಂಬಿ ಬಂದಿದ್ದೇವೆ. ಎಲ್ಲರೂ ಬಾಯಿ ತೆಗೆದು ನಾವು ಪ್ರಾರ್ಥನೆ ಮಾಡೋಣ. ಯಾವ್ದ್ಯಾವ್ದಕ್ಕೆ ನಮ್ಮ ಜೀವನವನ್ನ ಬಿಟ್ಕೊಟ್ಟಿದೀವಿ, ನಮ್ಮ ಲೈಫ್ನ ಬಿಟ್ಕೊಟ್ಟಿದೀವಿ. ಈ ಸೇಫ್ ಆಗಿರ್ಬೇಕಾಗಿರೋ ಲೈಫ್ನ ಬೇಡದಿರೋ ವಿಷಯಗಳಿಗೆಲ್ಲ ಬಿಟ್ಕೊಟ್ಟು ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಂಡಿದೀವಿ. ಇವತ್ತು ನಾವು ದೇವರ ಕ್ಷಮಾಪಣೆ ಕೇಳ. ದೇವರೇ ನನಗೆ ಕ್ಷಮಿಸು, ಬೇಡದಿರೋದಕ್ಕೆಲ್ಲ ನನ್ನ ಲೈಫ್ನ ಬಿಟ್ಕೊಟ್ಟು ನನ್ನ ಲೈಫ್ನ ಹಾಳು ಮಾಡ್ಕೊಂಡಿದ್ದೀನಿ, ನನಗೆ ಕ್ಷಮಿಸು ಸ್ವಾಮಿ. ಬೇಡದಿರೋದಕ್ಕೆಲ್ಲ ನನ್ನ ಲೈಫ್ನ ಬಿಟ್ಕೊಟ್ಟು ನನ್ನ ಲೈಫ್ನ ಹಾಳು ಮಾಡ್ಕೊಂಡಿದ್ದೀನಿ, ನನ್ನ ಕ್ಷಮಿಸು ಸ್ವಾಮಿ, ನನ್ನ ಮನ್ನಿಸು ಸ್ವಾಮಿ. ನನ್ನ ಲೈಫ್ ಹಾಳಾಗಿದ್ದೆ ನನ್ನಿಂದಾನೆ. ಈ ಕೋಪಕ್ಕೆ ಬಿಟ್ಕೊಟ್ಟೆ, ದ್ವೇಷಕ್ಕೆ ಬಿಟ್ಕೊಟ್ಟೆ, ಹೊಟ್ಟೆ ಕಿಚ್ಚಿಗೆ ಬಿಟ್ಕೊಟ್ಟೆ, ಅಸೂಯೆಗೆ ಬಿಟ್ಕೊಟ್ಟೆ, ಜಗಳಗಳಿಗೆ ಬಿಟ್ಕೊಟ್ಟೆ, ಎಲ್ಲ ಕೆಟ್ಟ ವಿಷಯಗಳಿಗೆ ನನ್ನ ಲೈಫ್ನ ಬಿಟ್ಕೊಟ್ಟಿದ್ರಿಂದಾನೆ ನನ್ನ ಲೈಫ್ ಹಾಳಾಗಿದೆ. ನನ್ನ ಕ್ಷಮಿಸು ಸ್ವಾಮಿ, ನನ್ನ ಮನ್ನಿಸು. ಬಾಯ್ ಬಿಟ್ಟು ಪ್ರಾರ್ಥನೆ ಮಾಡ್ರಿ ಎಲ್ಲರೂ. ಯಾವ್ದ್ಯಾವ್ದಕ್ಕೆ ನಿಮ್ ಲೈಫ್ನ ಬಿಟ್ಕೊಟ್ಟಿದ್ದೀರಾ? ಸೇಫ್ ಆಗಿರ್ಬೇಕಾಗಿರೋ ಲೈಫ್ನ, ಕ್ರಿಸ್ತನಲ್ಲಿ ಸೇಫ್ ಆಗಿರ್ಬೇಕಾಗಿರೋ ಲೈಫ್ನ ಬಿಟ್ಕೊಟ್ಟು ಹಾಳು ಮಾಡ್ಕೊಂಡಿದ್ದೀರಾ?